ಪೂಜನೀಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಪರಮಾನುಭವ ಬೋಧ ಸಂಧಿ 4 ಸೂತ್ರ 2 ಪ್ರಾರಂಭ ನವೆಂಬರ್ 22, 1980. ಕಾಂಡತ್ರಯಾರ್ಥ ನಿರೂಪಣೆ. ಶ್ರವಣಾದಿ ಶಬ್ದಾದಿಗಳನ್ನು ಈ ಕರ್ಮಾದಿ ತ್ರಿವಿಧ ಅವಗತಿಗಳು ಅರಿಯೇ ಮುಕ್ತಿ. ಶಿವ ನಮ. ಹರೇ ಮೈತ್ರೇಯ ಆತ್ಮ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಇದು ಬೃಹದಾರಣ್ಯದ ಒಂದು ಅಮೃತಮಯವಾದ ಮಾತು. ಅದರಲ್ಲಿ ಮೊದಲಿಗೆ ಆತ್ಮನು ದ್ರಷ್ಟವ್ಯ, ಕಾಣಲು ಯೋಗ್ಯನು ಮೊದಲ ಇಟ್ಟು ಆನಂತರ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ, ಕೇಳಲು ಯೋಗ್ಯ, ಮನನ ಮಾಡಲು ಯೋಗ್ಯ, ನಿಧಿಧ್ಯಾಸನಗೊಳಿಸಲು ಯೋಗ್ಯ. ಆತ್ಮವಿಷಯಕವಾಗಿಯೇ ದ್ರಷ್ಟವ್ಯ, ಆತ್ಮವಿಷಯಕವಾಗಿ ಶ್ರೋತವ್ಯ, ಆತ್ಮವಿಷಯಕವಾಗಿ ಮಂತವ್ಯ ಹಾಗೂ ನಿಧಿಧ್ಯಾಸಿತವ್ಯ. ಈ ಮಾತುಗಳನ್ನು ಅಲ್ಲಿ ಯಾಜ್ಞವಲ್ಕ್ಯ ಋಷಿಗಳು ಉಪದೇಶ ಮಾಡುವಾಗ ಮೊದಲಿಟ್ಟಾರ ದ್ರಷ್ಟವ್ಯ ಅಂತ. ಅಂದ್ರೆ ಅದರ ಅರ್ಥ ಏನು ಹೊರಡೋದು ಅಂತಂದ್ರೆ, ತಾವು ದ್ರಷ್ಟರಾಗಿ ಆ ತತ್ವವನ್ನು ಅವರು ಯಾವುದನ್ನು ಹೇಳಬೇಕಾಗಿದೆಯೋ, ಯಾವುದನ್ನು ಉಪದೇಶ ಮಾಡಬೇಕಾಗಿದೆಯೋ ಅದನ್ನು ಕಂಡು ಉಂಡು ಮತ್ತೊಬ್ಬರಿಗೆ ಉಪದೇಶ ಮಾಡಬೇಕು ಅಂತಂಬುದು ಅವರ ಅಭಿಪ್ರಾಯ. ಅಂದರೆ ಅದರಲ್ಲಿ ನಿಸ್ಸಂದಿಗ್ಧವಾಗಿ, ನಿಸ್ಸಂಶಯವಾಗಿ, ನಿಶ್ಚಿತವಾಗಿ ಯಾವ ಅನುಭೂತಿ ಬರುವುದಲ್ಲ. ಆ ಅನುಭೂತಿ ಕಾಣದೆ, ಅದರ ಸವಿಸುಖಗಳನ್ನು ತಾನು ಉಣ್ಣದೆ ಉಪದೇಶ ಮಾಡುವನ ಬಾಯಿಂದ ಅದು ಬರಲಾರದು. ಅದಕ್ಕೆ ಅವರು ದ್ರಷ್ಟವ್ಯ ಅಂತ ಸಂಪೂರ್ಣ ಅದನ್ನು ಆತ್ಮದ ಸ್ವರೂಪವನ್ನು ಕಂಡಂಥ ಭಾಗ್ಯವಂತರು, ಅವರೇ ತತ್ವದರ್ಶಿಗಳು. ಬಹಳ ಅದು ಆತ್ಮಾವಗತಿ, ಆತ್ಮಸ್ವರೂಪದ ಅನುಭೂತಿ ಅಪರೋಕ್ಷ ರೂಪವಾಗಿ ಅದು ಅಳವಡಬೇಕಾದರೆ ಬಹಳ ತಪ ಬೇಕಾಗುತ್ತೆ. ಅದು ಎಷ್ಟು ತಪ ಇದ್ದಿತು ಅಷ್ಟು ಅದಕ್ಕೆ ಭೂಷಣ ಇದೆ. ಅದಕ್ಕೆ ತಪ ಅಂದರೆ ಏನು ಅಂತ ಅಂದರೆ, ಬಾಹ್ಯ ವಿಷಯಗಳ ಸಂಸರ್ಗ, ಬಾಹ್ಯ ವಿಷಯಗಳ ಸ್ಮರಣ ಇವು ಯಾವುವು ಅದಕ್ಕೆ ಸಂಬಂಧಿಸಬಾರದು. ಇದೇ ಮೂಲ ತಪ. ಇವುಗಳಿಂದ ತಾನು ದೂರನಾಗಿರುವುದೇ ಇದು ತಪ. ವಿಷಯಗಳಿಂದ ತಾನು ದೂರನಾಗಿರುವುದೇ ತಪ, ವಿಷಯಗಳ ಸಂಸ್ಪರ್ಶದಿಂದ ದೂರ ಆಗಿರುವುದೇ ತಪ, ವಿಷಯಗಳ ಸ್ಮರಣದಿಂದ ದೂರ ಆಗಿರುವುದೇ ತಪ. ಇಂಥ ತಪವನ್ನು ಆಚರಿಸಿದಂಥ ಭಾಗ್ಯವಂತನಿಗೆ, ಆಚರಿಸುವ ಭಾಗ್ಯವಂತನಿಗೆ ಅದು ಸ್ವರೂಪದ ಅವಗತಿ, ಸ್ವರೂಪದ ಅನುಭೂತಿ, ಅದು ತಾನೇ ಇದು ಅಂತನ್ನೋ ಹಾಗೆ. ಇಷ್ಟು ಅವನ ಕೈಯೊಳಗಿನ ನೆಲ್ಲಿ ಹೇಗೆ ಪ್ರತ್ಯಕ್ಷತೆ ಅದೇ ಪ್ರಕಾರವಾಗಿ ಅವನಿಗೆ ಸ್ವರೂಪದ ಅರಿವು ಆಗಬೇಕು. ಅದನ್ನು ಅವರು ಪಡೆದವರವರು. ಯಾಜ್ಞವಲ್ಕ್ಯ ಋಷಿಗಳು ಅಪರೋಕ್ಷಾನುಭಾವಿಗಳು. ಅದಕ್ಕೆ ದ್ರಷ್ಟವ್ಯ, ಕಣ್ಣಿದ್ದ ಕಾಲದಲ್ಲಿ ಕಾಣಲು ಯೋಗ್ಯ ಯಾವುದು ಅಂದರೆ ಅದೇ. ನಾವು ಎಷ್ಟೇ ವಿಶ್ವದಲ್ಲಿ ಸಂಚರಿಸಿ ಏನು ನೋಡಿದರೂ ಅವ್ಯಾವು ದ್ರಷ್ಟವ್ಯ ಅಲ್ಲ, ಕಾಣಲು ಯೋಗ್ಯ ಅಲ್ಲ. ಅವು ಕಂಡಂತೆ ಅನೇಕ ಥರದ ಸಂಶಯಗಳು, ಆಕ್ಷೇಪಗಳು, ವಿಕ್ಷೇಪಗಳು ಇವು
ಉದ್ಭವವಾಗಿ ಕೂತು ಹೋದವಲ್ಲ ಹೊರತು ನಮಗೆ ಪೂರ್ಣ ತೃಪ್ತಿಯನ್ನು ಅವು ನೀಡಲಾರವು. ಆತ್ಮ ಅಂತಂಬುದೇನಿದೆ ನೋಡು, ಅದು ಒಂದೇ ದ್ರಷ್ಟವ್ಯ. ಅದಕ್ಕೊಂದೇ ನಮ್ಮ ಕಣ್ಣು ತೆರೆಯಬೇಕು. ಅದರದ್ದು ಆ ಕಣ್ಣು ಅಂತಂದರೆ ಅದು ಸ್ಥೂಲ ಚಕ್ಷು ಅಂತ ಹೇಳಲಾಗದು. ಅದು ಪ್ರಜ್ಞಾಚಕ್ಷು, ತನ್ನ ಬುದ್ಧಿ ಚಕ್ಷು ಅಂತನ್ನುವಂಥದ್ದೇನಿದೆ, ಸಮ್ಯಕ್ ಜ್ಞಾನ ಎಂಬುವಂಥ ಆಲೋಚನ. ಅದು ತೆರೆದು ನೋಡಿದರೆ ಅದು ಆತ್ಮದ ಅವನಿಗೆ ಅನುಭೂತಿ ಪ್ರತ್ಯಕ್ಷ ಕಾಣುವುದು. ಪ್ರತ್ಯಕ್ಷ ತಾನೇ ಅಯಂ ಆತ್ಮ ಬ್ರಹ್ಮ. ಈಗ ಆತ್ಮ ಅಂತ ಏನು ತಿಳಿದುಕೊಂಡೇವೆ, ಈ ಆತ್ಮ ಅಂದರೆ ಪ್ರತ್ಯೇಗಾತ್ಮ, ಅವನೇ ಪರಬ್ರಹ್ಮ. ಪ್ರತ್ಯೇಗಾತ್ಮ ಭಿನ್ನ ಪರಬ್ರಹ್ಮ. ನಿವೃತ್ತಿಗೆ ವಿಷಯ ಉಳಿದಿಲ್ಲ, ಪ್ರಾಪ್ತಿಗೆ ವಿಷಯ ಉಳಿದಿಲ್ಲ. ಇಂಥದ್ದು ಆತ್ಮದ ಅಪರೋಕ್ಷದ ಅನುಭೂತಿ. ಅದು ತಾನು ಅದನ್ನು ಸಂಪೂರ್ಣ ಕಂಡವನಾದ. ಅದು ಯಾವುದರಿಂದ ಕಂಡ ಅಂತ ಕೇಳಿದರೆ ಪರಾವಿದ್ಯೆಯಿಂದ. ಅದು ಪರಾವಿದ್ಯೆ ಅಂತಂಬುದೇ ಸಮ್ಯಕ್ ಜ್ಞಾನ ದೃಷ್ಟಿ ಅಂತಂಬುದೇ. ಅದು ಪರಾವಿದ್ಯೆಯಿಂದ ಕಂಡಂಥ ಆತ್ಮಸ್ವರೂಪದೊಳಗೆ ಎಷ್ಟು ಹೊತ್ತು ತಾನು ಅದರೊಳಗೆ ಆ ವೃತ್ತಿ ಸಂಬಂಧಿತನಾಗಿರುವನು ಅಷ್ಟು ಹೊತ್ತಿನವರೆಗೂ ಆತ ಸಮಾಹಿತನು. ಅಲ್ಲಿಗೆ ಎಲ್ಲ ಬಾಹ್ಯದ ಸ್ಮೃತಿ, ಬಾಹ್ಯದ ದೃಷ್ಟಿ ಅಂತಂಬು ಎಲ್ಲವೂ ಅಲ್ಲಿಗೆ ಸ್ಥಗಿತ ಆಗ್ತವೆ. ಅಷ್ಟು ಸಮಯದವರೆಗೂ ಆತ ಅದರೊಳಗೆ ಮುಳುಗಿದವ. ಅಲ್ಲಿಂದ ಆತ ಉತ್ಥಾನನಾದರೆ ಈ ಆತ್ಮದ ಅನುಭೂತಿಯನ್ನು ಜನಾಂಗಕ್ಕೆ ತಂದು ಕೊಡಬೇಕು. ನಮಗೇನದು ಹೊಸ ಪಾಠ. ಅದು ಶ್ರೋತವ್ಯ, ಅಯಂ ಆತ್ಮ ಶ್ರೋತವ್ಯ. ಇಲ್ಲಿ ಪಾಠ ನಮ್ಗೆ ಕೊಟ್ಟರು. ಈ ಆತ್ಮನು ಕೇಳೋದಕ್ಕೆ ಯೋಗ್ಯತಾನ ಕೇಳಿರಿ. ಈ ಆತ್ಮನು ಮನನ ಮಾಡಿಕೊಳ್ಳಿಕ್ಕೆ ಯೋಗ್ಯನಿದ್ದಾನೆ, ಮನನ ಮಾಡಿಕೊಳ್ಳಿ. ಈ ಆತ್ಮನು ನಿಧಿಧ್ಯಾಸನ ಮಾಡಿಕೊಳ್ಳಿಕ್ಕೆ ಯೋಗ್ಯತಾನೆ, ನಿಧಿಧ್ಯಾಸನ ಮಾಡಿಕೊಳ್ಳ್ರಿ. ಇವರಿಗೆ ಈಗ ಇವರ ವೃತ್ತಿ ಬದಲಿಸ್ಕೋತ ಇವರು ಅದನ್ನು ಅನುಭವ ತೆಗೆದುಕೊಂಡ್ರಲ್ಲ, ಆಗ ಇವರಿಗೆ ದೃಷ್ಟವ್ಯ. ಅವ ಯಾವ ಸ್ಥಳದಿಂದ ಬಂದಿರುವನೋ ಆ ಸ್ಥಳಕ್ಕೆ ಹೋಗಿ ಕೇಳುಗರನ್ನು, ಶಿಷ್ಯರನ್ನು ಅಲ್ಲಿ ಮುಟ್ಟಿಸುವುದೇ ಅವನ ಗುರಿಯ. ಅವನಿಗೆ ಉಪಕ್ರಮ ಆತು, ಇವರಿಗೆ ಉಪಸಂಹಾರ. ಆ ಉಪಕ್ರಮ ಉಪಸಂಹಾರ ಅಂತಂದು ಇಬ್ಬರಿಗೂ ಒಂದೇ ಆಗ್ತದೆ. ಅದು ಅವನಿಗೆ ಉಪಕ್ರಮ ಹೋಗಿ ಉಪಸಂಹಾರ, ಇವರಿಗೆ ಉಪಕ್ರಮ ಆಗಿ ಉಪಸಂಹಾರ. ಇಬ್ಬರದು ಒಂದೇ ಸ್ವರೂಪ, ಒಂದೇ ಸ್ಥಿತಿಯಾಗಿ ಅಲ್ಲಿಗೆ ನಿಂತರಂದ್ರೆ ಇವರು ಪರಾವಿದ್ಯದಲ್ಲಿ ಮುಳುಗಿದರು. ವೈಖರಿಯಿಂದ ಮಧ್ಯಮೆಯಿಂದ ಪಶ್ಯಂತಿಯಿಂದ ಪರಾವಿದ್ಯ. ಇಬ್ಬರು ಗುರು ಶಿಷ್ಯರು ಇಬ್ಬರು ಅಲ್ಲಿಗೆ ಸಮರಸರಾದರೆ ಅದು ಗುರೋಸ್ತು ಮೌನ ವ್ಯಾಖ್ಯೇಯ, ಶಿಷ್ಯಸ್ತು ಚಿನ್ನ ಸಂಶಯ. ಇದೊಂದು ಮಾತಿಟ್ಟಾರೆ ಕಡಿಕೆ. ಇಬ್ಬರು ಸಮಾಧಾನ ಆದ. ಇಬ್ಬರದು ಅಲ್ಲಿಗೆ ಎಲ್ಲ ಕ್ರಿಯಾ ನಿಷ್ಪತ್ತಿ, ಭಾವ ನಿಷ್ಪತ್ತಿ, ಜ್ಞಾನ ನಿಷ್ಪತ್ತಿ ಅಲ್ಲಿಗೆ ಎಲ್ಲವೂ ಅಡಗಿದವು. ಗುರು ಶಿಷ್ಯರು, ಗುರು ಯಾವ ಸ್ವರೂಪನಾಗಿರುವನು, ಶಿಷ್ಯನು ಅದೇ ಸ್ವರೂಪನಾಗುವರು. ಇಬ್ಬರು ಒಂದಾಗುವರು. ಇಷ್ಟು ಆ ಶಿಷ್ಯ ಕೋಟಿ ಅಂದರೆ ಮಾನವ ಕೋಟಿ ಇದು ಆ ಸ್ಥಿತಿಗೆ ಬರಬೇಕಂತಂಬುದೇ ಇದೊಂದು ಗುರುಗಳದು ಹಿರಿದಾದ ಒಂದು ಆಶೆ. ಇದನ್ನು ಇಷ್ಟು ಕಟ್ಟಿಕೊಂಡ ಇಂದಿನ ಸೂತ್ರ ಪ್ರಾರಂಭ. ಇದರೊಳಗೆ ಇವರು ಎಷ್ಟು ಜಾಣರಾಗಬೇಕು ಅಂತಂದ್ರೆ ಭಾಳ ಕೆಲಸದಾರಿಗಳು. ಇಷ್ಟು ಈವರೆಗೆ ಅವರು ಉಪದೇಶ ಮಾಡಿದ ವಿಷಯದಲ್ಲಿ ಏನೇನು ಹೊರಟಿರುವುದು ಅಂತಂದರೆ ಶಬ್ದ ಪ್ರಮಾಣ,
ಅನುಮಾನ ಪ್ರಮಾಣ, ಅನುಭವ ಪ್ರಮಾಣ. ಶ್ರವಣ, ಮನನ, ನಿಧಿಧ್ಯಾಸನ. ಕರ್ಮ, ಜ್ಞಾನ, ಕರ್ಮ ಸಮುಚ್ಚಯ, ಜ್ಞಾನ. ಇದೊಂದು ವಿಷಯ, ಇದೊಂದು ಕಡಿ ವಿಷಯ, ಇದೊಂದು ತ್ರಿಕಾಂಡಗಳು ಅಂತಾರೆ. ಇದು ಒಂದು ಕರ್ಮಕಾಂಡ, ಒಂದು ಜ್ಞಾನ ಕರ್ಮ ಸಮುಚ್ಚಯ ಕಾಂಡ, ಒಂದು ಜ್ಞಾನಕಾಂಡ. ಕರ್ಮ ಇದರೊಳಗೆ ಏನು ಹಾಕ್ಯಾರ ಅಂತ ಕೇಳಿದರೆ, ಕರ್ಮದಲ್ಲಿ ಯಾವುದು ಹಾಕ್ಯಾರ ಅಂತ ಕೇಳಿದರೆ ಅದು ಶಬ್ದ ಪ್ರಮಾಣ, ಶ್ರವಣ, ಇದು ಕರ್ಮಕಾಂಡದೊಳಗದೆ. ಇದು ಅಲ್ಲಿಂದ ಅನುಮಾನ ಪ್ರಮಾಣ, ಮನನ, ಜ್ಞಾನ ಕರ್ಮ ಸಮುಚ್ಚಯ, ಇದು ಕಾಂಡದೊಳಗದೆ. ಮತ್ತು ಅಲ್ಲಿಂದ ಅನುಭವ ಪ್ರಮಾಣ, ನಿಧಿಧ್ಯಾಸನ, ಜ್ಞಾನ, ಇದು ಜ್ಞಾನಕಾಂಡದೊಳಗೆ ಇದರದ್ದು ಸಮನ್ವಯ ಇದೆ. ಇಷ್ಟು ಮಾತ್ರ ಇದು ಒಂದು ಈ ಸೂತ್ರದಲ್ಲಿ ಬಹಳ ಹನ್ಯಾರದೊಳಗೆ. ಅದನ್ನು ಇದು ಎಲ್ಲ ಇದು ಪೂರ್ವಾಪರ ಇದರದು ಇವನಿಗೆ ಒಂದು ಅರಿವು ಇದ್ರೇ ಇದಷ್ಟು ಈ ಸೂತ್ರದ ಆನಂದ ಅವನಿಗೆ ಆಗ್ತದೆ. ಇದು ಈ ಕಡೆ ಅಧ್ಯಯನ ಶಕ್ತಿನೂ ಬೇಕಿದಕ್ಕೆ, ಇದಕ್ಕೆ ವಿಚಾರ ಶಕ್ತಿನೂ ಬೇಕಿದಕ್ಕೆ, ಅನುಭವ ಶಕ್ತಿನೂ ಬೇಕಿದಕ್ಕೆ. ಇಷ್ಟು ಇದ್ದಾಗ ಇದೆಲ್ಲ ಸಮನ್ವಯ ಆಗಿ ನಂತರ ಇಲ್ಲಿಂದ ಈತ ನಿರ್ಗುಣ ಸ್ವರೂಪವಾದ ತತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಈತ ಸಮರ್ಥನಾಗ್ತಾನೆ. ಗುಣಗಳ ಸಂಬಂಧವಾದ ವಿಷಯಗಳನ್ನಿದ್ದಾವಲ್ಲ, ಇವೆಲ್ಲವೂ ಅವಗತವಾಗದೆ ನಿರ್ಗುಣ ಸ್ವರೂಪದ ಇರುವಿಕೆಯನ್ನು ಕಾಣಲಿಕ್ಕೆ ಬರಲಾರದು. ಇದು ಮೊದಲೇ ಗುಣ, ಆಮೇಲೆ ನಿರ್ಗುಣ. ಇದು ಹಣ್ಣು ಅಂತಂಬುವುದಿದು ಗುಣ, ರುಚಿ ಎಂಬುದಿದು ನಿರ್ಗುಣ. ಹಣ್ಣು ಇಲ್ಲದನ ರುಚಿ ಹಾಗೆ ಸಿಗಲಾರದು, ಹಾಗೆ ಗುಣ ಇಲ್ಲದೇ ನಿರ್ಗುಣದ ಸ್ವರೂಪ ತಿಳಿಯಲಾರದು. ಅದಕ್ಕೆ ಇದಕ್ಕೆ 4ನೇ ಅಧ್ಯಾಯಕ್ಕೆ ನಿರ್ಗುಣ ಯೋಗ ಅಂತ ಇದಕ್ಕೊಂದು ನಾಮಕರಣ ಮಾಡ್ಯಾರ. ಇದರದ್ದು ವಿಷಯ ಏನು ಇದೊಂದು ಈಗ ಹೇಳಿದ್ದೊಂದು ಒಂದು ನಕಾಶೆ ಮಾಡಿದಂಗೆ ಆತಿಷ್ಟು ನಕಾಶೆ ಆದಂಗೆ ಒಳಗಿನ ಇದು ಏನೇನು ತೆರಳದೆ ಅಂತ ಅನ್ನೋದನ್ನು ಅವಲೋಕನ ಮಾಡತಕ್ಕದ್ದೇ. ಶ್ರವಣಾದಿ ಶಬ್ದಾದಿಗಳನ್ನು ಈ ಕರ್ಮಾದಿ ತ್ರಿವಿಧ ಅವಗತಿಗಳು ಅರಿಯೇ ಮುಕ್ತಿ. ಶ್ರವಣ, ಮನನ, ನಿಧಿಧ್ಯಾಸನ ಮತ್ತು ಶಬ್ದ ಪ್ರಮಾಣ, ಅನುಮಾನ ಪ್ರಮಾಣ, ಅನುಭವ ಪ್ರಮಾಣ, ಕರ್ಮ, ಜ್ಞಾನ ಕರ್ಮ ಸಮುಚ್ಚಯ ಮತ್ತು ಜ್ಞಾನ, ಈ ತ್ರಿವಿಧ ಈ ಏನದವಲ್ಲ ಇವನ್ನು ಅರಿಯಲು ಮುಕ್ತಿ ಮೋಕ್ಷ. ಗುಣತ್ರಯಾತ್ಮಕವಾದಂಥ ವಿಲಾಸ ಏನದೇ ಇದೆಲ್ಲ ಇದರದ್ದು ಇಲ್ಲಿವರೆಗೆ ತ್ರಿವಿಧಿ ಅಂತೇನು ಹೇಳಿದ ಇದರದೆಲ್ಲ ಗುಣಗಳ ವಿಲಾಸ ಇದಷ್ಟು. ಇದನ್ನು ಸಂಪೂರ್ಣ ಅರಿತನೆಂದರೆ ಇಲ್ಲಿಂದ ಕಡೆಗಾಗಿ ನಿರ್ಗುಣ ಸ್ವರೂಪವನ್ನು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಅಧಿಕಾರಿಯಾಗುವನು. ಇವುಗಳಿಂದ ಮೋಚನವೇ ಮುಕ್ತಿ. ಗುಣಗಳ ತೊಡಕು ಬಿಡಿಸಿಕೊಂಡದ್ದೇ ಇದು ಮುಕ್ತಿ. ಇದು ಮುಕ್ತಿ ಅಂತಂದ್ರೆ ಅದೇನು ಬೇರೆ ಅಲ್ಲ, ಗುಣಗಳ ತೊಡಕು ಬಹಳ ಅದು, ಭಾರಿ ತೊಡಕದೆ. ಅದಕ್ಕಿಂತಲೂ ಇನ್ನೊಂದು ಹೆಚ್ಚಿನದು ಏನೂ ಇಲ್ಲ ಅಂತನ್ನುವ ಮಟ್ಟಿಗೆ ಗುಣ ನಮ್ಮ ಮೇಲೆ ಅದು ಪ್ರಭಾವ ಬೀರ್ತದೆ. ರಜೋಗುಣ, ಸತ್ವಗುಣ ಆಗಲಿ, ರಜೋಗುಣ ಆಗಲಿ, ತಮೋಗುಣ ಆಗಲಿ, ನಾವು ಕನಿಷ್ಠ ಇದ್ದೇವೆ. ನಮಗಿಂತಲೂ ಒಂದು ಶ್ರೇಷ್ಠವಾದಂಥದ್ದು ಅದೇ. ಆ ಕಡೆ ನೀನು ಲಕ್ಷ್ಯ ಕೊಡಪ್ಪ ಅಂತ ಅವು ಹೇಳೋದಿಲ್ಲ. ಅವೇನು ನಮಗೆ ಎಚ್ಚರಿಕೆ ಕೊಡೋದಿಲ್ಲ. ಅವು 3 ಗುಣಗಳೇನಿದ್ದಾವಲ್ಲ ನಮ್ಮನ್ನು ಯಾವುದೇ ರೀತಿಯಿಂದಲಾಗಲಿ ತಮ್ಮ ಪಕ್ಷ ಬಿಟ್ಟು ಹೊರಗೆ ಹೋಗದಂಗೆ ವ್ಯವಸ್ಥೆ ಮಾಡ್ತಾವೆ. ಅವು ಭಾರಿ ವ್ಯವಸ್ಥೆ ಮಾಡ್ತಾವೆ. ಅವುಗಳ ವ್ಯವಸ್ಥೆ ಈತ ನೋಡಿಕೊಂಡು ಇದಕ್ಕಿಂತಲೂ ಹೆಚ್ಚಿನದಿನ್ಯಾವುದೇ ಅಂತನ್ನೋದು ಅವನ ಬುದ್ಧಿಗೆ ಹೊಳೆಯುವಷ್ಟು ವ್ಯವಸ್ಥೆ ಮಾಡ್ತಾವೆ.
ಅಂಥದ್ರೊಳಗೆ ಏನು ಬಲ್ಲವರ ದರ್ಶನ ಇದ್ದರೆ, ಬಲ್ಲವರ ಸಂಘ ಇದ್ದರೆ ಆ ಗುಣದ ತೊಡಕಿನಿಂದ ನಾವು ಕಡೆಗಾಗುವುದು. ನಿಸ್ತ್ರೈಗುಣ್ಯೋ ಭವ ಅರ್ಜುನ. ತ್ರೈಗುಣ್ಯ ವಿಷಯ ವೇದ. ತ್ರಿಗುಣಾತ್ಮಕ ಪ್ರಕೃತಿಯವರಿಗೆ ವೇದಗಳು ಅನೇಕ ಥರದಿಂದ ಅವು ಪ್ರತಿಪಾದನೆ ಮಾಡುವ. ತ್ವಂತು ನಿಸ್ತ್ರೈಗುಣ್ಯೋ ಭವ. ನೀನು ಮಾತ್ರ ಈ ಗುಣಗಳ ಬಲಿಗೆ ಸಿಗಬೇಡ, ಗುಣಗಳಿಂದ ನೀನು ಪೃಥಕ್ಕಾಗು, ನಿರ್ದ್ವಂದ್ವನಾಗು. ಈ ಗುಣಗಳೇನಿದ್ದಾವಲ್ಲ ದ್ವಂದ್ವದೊಳಗದವ, ನೀನು ನಿರ್ದ್ವಂದ್ವನಾಗು. ನಿನ್ನ ಧೈರ್ಯವನ್ನು ನೀನು ಕಾಯ್ಕೋ. ಈ ಧೈರ್ಯವನ್ನು ಇವು ಕಳೆದುಕೊಳ್ಳುವುದವ ಎಲ್ಲವೂ. ಆದ್ದರಿಂದ ನೀವು ಕಲ್ಯಾಣ ಆಗಪ್ಪ ಅಂತ ಬಹಳ ಅಪ್ರಮತ್ತೋಭವ ಇಷ್ಟವನಿಗೆ ಆಜ್ಞಾ ಮಾಡಿ 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 ಭಗವಂತ ಆ ಶಿಷ್ಯನನ್ನು ಎಬ್ಬಿಸಿ ನಿಲ್ಲಿಸ್ತಾನೆ. ಇಲ್ಲದಿದ್ದರೆ ಇವು ಗುಣಗಳು ಏನೋ ನಮ್ಮಷ್ಟಕ್ಕೆ ನಾವು ಎದ್ದೇವಿ ಅಂತಂದ್ರೆ ನಮ್ಮನ್ನು ನಾವು ಕೈ ಬಿಡೋದಲ್ಲ. ಏನು ಭಾಳ ಎದ್ದೇವಿ, ಎದ್ದಂತೆ ನಮಗೆ ಕಾಣುವುದು ನಾವೆಲ್ಲಿದ್ದೇವೆ ಅಂದರೆ ಮತ್ತು ಅಲ್ಲೇ ಇದ್ದೇವೆ. ಗಾಣದೆತ್ತು, ಗಾಣಕ್ಕೆ ಹೂಡಿದ ಎತ್ತು ಅದು ನಾ ಯಾವ್ರಿಗೆ ಹೋಗ್ತೇನಂತ ತಿಳ್ಕೊಂಡು ಕರೆಕ್ಟ್. ಅದು ಎಲ್ಲಿದೆ ಅಂತ ಕೇಳಿದರೆ ಮತ್ತು ಆ ಗಾಣದ ಸುತ್ತಮುತ್ತ ಅಲ್ಲೇ ಇದೆ. ಆಗ ನಾವು ಬಹಳ ಜಾಣರಾಗಿದ್ದೇವೆ, ಪಂಡಿತರಾಗಿದ್ದೇವೆ, ನಾವು ಬಹಳ ದೂರ ಬಂದಿದ್ದೇವೆ ಅಂತ ಅನಿಸ್ಬಹುದು. ಇವೆಲ್ಲಿ ಇದ್ದಾನಂತ ಕೇಳಿದ್ರೆ ಮತ್ತು ಅಲ್ಲೇ ವಿಷಯದ ಸಾಮೀಪ್ಯದಲ್ಲೇ ಇದ್ದಾನಲ್ಲ ಹೊರತು ವಿಷಯ ಬಿಟ್ಟು ದೂರ ಹೋಗಿಲ್ಲ. ಇಷ್ಟು ತೊಡಕಿನೋದು ಇವು, ಬಹಳ ತೊಡಕಿನೋದು, ಬಹಳ ತೊಡಕಿನೋದು. ಕಡಿಕ್ ಏನು ಮಾಡುವಂತಂದ್ರೆ ಈ ಗುಣಗಳು ಅಣಿಮಾದಿ ಸಿದ್ಧಿಗಳ ರೂಪದಿಂದ ಇವನ ಮುಂದೆ ಬಂದ ನಿಲ್ಲುವ. ಕಡಿ ಒಳೆ ಇವ ಆಟು ದಾಟಿ 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 ಬಂದೇನಂತ ಅನ್ನುವಲ್ಲಕ್ಕಿವ ಕಡಿಕ್ ಅಣಿಮ ಮಹಿಮಾ ಲಘಿಮ ಗರಿಮ ಪ್ರಾಕಾಮ್ಯ ಪ್ರಾಪ ವಶತ್ವ ಈಶತ್ವ ಎಂಬುವ ಅಣಿಮಾದಿ ಸಿದ್ಧಿಗಳಾಗಿ ಇವನ ಎದುರಿಗೆ ನಿಂತಾಗ ಆ ಹೊತ್ತಿನೊಳಗೆ ಅಣಿಮಾದಿ ಸಿದ್ಧಿಗಳನ್ನು ದೂರೀಕರಿಸಿ ಅವನ್ನ ಬದಿಗೆ ಸರಿಸಿ ಮುಂದಕ್ಕೆ ಹೋಗಲಿಕ್ಕೆ ಇವನಿಗೆ ಆಗೋದಿಲ್ಲ. ಎಷ್ಟೋ ಯೋಗಿಗಳು, ಎಷ್ಟೋ ತಪಸ್ವಿಗಳು, ಎಷ್ಟೋ ಮುನಿಗಳು ಆ ಅಣಿಮಾದಿಗಳ ಕೈಗೆ ಸಿಕ್ಕರು, ಸಿದ್ಧಿಗಳ ಕೈಗೆ ಸಿಕ್ಕರು. ಅದು ಈಗ ಎಚ್ಚರಿಕೆ ಕೊಡೋದಂತಂದ್ರೆ ಅಂಥ ಅಣಿಮಾದಿ ಸಿದ್ಧಿಗಳನ್ನು ಜರ ನೀನು ಪಡೆದರೂ ಕೂಡ ಅವು ತೃಣ, ಅವು ಒಂದು ಹುಲ್ಲು ಕಡ್ಡಿಗೆ ಸಮ ಅದ, ಅವುಗಳಲ್ಲೇನು ಅರ್ಥ ಇಲ್ಲ ಅಂತ ಹೀಗೆ ಎಚ್ಚರಿಕೆ ಕೊಡುವ ಒಬ್ಬ ಮಾತ್ರ ಭಗವಂತ ಬೇಕಂತ. ಯಾರು ಬರ್ಬೇಕಪ್ಪ ನಮ್ಗೆ ಹೇಳೋರು? ಆನಂದದಿಂದ ಸಂಸಾರ ಮಾಡುವಾಗ ಏನು ಈ ಪೇಚಿನಾಗ ಬಿದ್ದೀವು ಅಂತ ಹೇಳೋರು ಯಾರು ಬರ್ಬೇಕಲ್ಲೇ? ಎಂಥ ಕಷ್ಟದೊಳಗೆ ಮುಳುಗಿದೆಪ್ಪ, ಎಷ್ಟು ದುಃಖದೊಳಗೆ ಮುಳುಗಿದೆಪ್ಪ ಅಂತ ಹೇಳೋರು ಯಾರು ಬರ್ಬೇಕಲ್ಲ? ಏನೋ 4 ಮಕ್ಕಳಾಗಿ ಭೂಮಿ ಸೀಮೆ ಉಳ್ಳವನಾಗಿ ಆರೋಗ್ಯದಿಂದ ಹೇಳ್ದಂಗೆ ಕೇಳುವಂಥ ಮನೆಯವರಿದ್ದು, ಎಲ್ಲರೂ ಆಜ್ಞಾಧಾರಕರಿದ್ದು, ಹಣ್ಣು ಹಂಪಲ ಇದೆಲ್ಲ ಸರಿಯಾಗಿದ್ದು ಹೊತ್ತಿನೊಳಗ ಒಬ್ಬ ಅವೇನು ತಿಳ್ಕೊಂಡನ, ಬಹಳ ನಂದು ಪುಣ್ಯಮಯ ಸಂಸಾರ, ಎಲ್ಲ ಇದಕ್ಕೆ ಇಷ್ಟ ಆಗ್ಬೇಕಾದ್ರೆ ನನ್ನ ಗುರುಗಳ ಆಶೀರ್ವಾದ, ನನಗೆ ದೇವರ ಆಶೀರ್ವಾದ, ಕುಲದೇವತೆಯ ಆಶೀರ್ವಾದ, ಮನೆದೇವತೆಯ ಆಶೀರ್ವಾದ, ಅಪ್ಪವುಗಳ ಆಶೀರ್ವಾದ, ಇದೆಲ್ಲ ನನಗಾಗ್ಯದ ಅಂತ ತಿಳ್ಕೊಂಡು ಎಷ್ಟು ಹಿರಿ ಹಿಗ್ಗುವಾಗ ಏನು ಪೇಚಿನಾಗಿ ಬಿದ್ದು ತಮ್ಮ ನೀನಂತ ಹೇಳೋರು ಅಲ್ಲೆಲ್ಲಿ ಬರಬೇಕು? ತಿಳಿಸೋರು ಯಾರು ಬರ್ಬೇಕಲ್ಲೇ? ಅಲ್ಲಿ ಬಂದರೆ ಅವ ಆ ಗುಣದ ವಿಲಾಸ ಬಿಟ್ಟು ನಿರ್ಗುಣಕ್ಕೆ ಅವ ಅಧಿಕಾರಿಯಾಗಿ ನಿಲ್ಲುವ. ಅದನ್ನ ಈ ಸೂತ್ರದಲ್ಲಿ ಇದಿಷ್ಟು ಎಲ್ಲ ಸ್ಪಷ್ಟೀಕರಣ ಮಾಡ್ತಾರವ. ಬಹಳ ಸ್ವಾರಸ್ಯವಾದದ್ದು, ಲಕ್ಷ್ಯ ಕೊಟ್ಟ ಕೇಳಿ. ಪವನಬಹುದು ಶಬ್ದ ಅನುಮಾನ ಅನುಭವ ಅವಗತಿ ಕ್ರಮದಿಂದ ಅನ್ಯಕ್ಕೆ
ಯುವತಿ ಕೇಳು ಅಧ್ಯಾತ್ಮವೆನಿಪ ನೈಜದೊಳು ಒಂದೂ ಪವಣಿಲ್ಲವೂ ಅರಿದಂದು ದಿಟವಿದು. ಅಧ್ಯಾತ್ಮ ಅಂತನ್ನುವಂಥದ್ದೊಂದು ಶಬ್ದ. ಅಧ್ಯಾತ್ಮ ವಿದ್ಯಾನಾಂ ಅಧ್ಯಾತ್ಮ ವಿದ್ಯಾ. ಅಧ್ಯಾತ್ಮ ವಿದ್ಯಾ ಅಂತಂಬುದು ಸರ್ವಶ್ರೇಷ್ಠ. ಅಧ್ಯಾತ್ಮ ಅಂದರೆ ಯಾವುದು ಅಂತ ಕೇಳಿದರೆ, ಒಂದು ಸಮಯದಲ್ಲಿ ಜೀವನು ಅಧ್ಯಾತ್ಮ ಅಂತ ಅನಿಸ್ಕೊಳ್ತಾರೆ, ಒಂದು ಸಮಯದಲ್ಲಿ ಪ್ರತ್ಯೇಗಾತ್ಮ ವಸ್ತು ಅಧ್ಯಾತ್ಮ ಅಂತ ಹೇಳಿಸ್ಕೊಳ್ತದೆ, ಒಂದು ಸಮಯದಲ್ಲಿ ಪರಬ್ರಹ್ಮ ವಸ್ತು ಅಧ್ಯಾತ್ಮ ಅಂತ ಹೇಳಿಸ್ಕೊಳ್ತದೆ. ಆದರೆ ಜೀವನು ಅಧ್ಯಾತ್ಮ ಅಂತ ಹೇಳಿಸ್ಕೊಳ್ಳಿಕ್ಕೆ ಲಾಯಕಿ ಇಲ್ಲ. ಯಾಕಂತಂದು ಕೇಳಿದರೆ, ಜೀವನು ಕಿಂಚಿಜ್ಞನು, ಪರಿಚ್ಛಿನ್ನನು, ಅಧ್ಯಾತ್ಮಕಾದಿ ತಾಪತ್ರಯಾದಿಗಳಲ್ಲಿ ಮುಳುಗಿದವನು. ಈತನು ಅಧ್ಯಾತ್ಮ ಅಂತ ಇವನಿಗೆ ಹೆಸರು ಬರಲಿಕ್ಕೆ ಇವನಿಗೆ ಯೋಗ್ಯ ಇಲ್ಲ. ಮತ್ತು ಪ್ರತ್ಯೇಗಾತ್ಮ ಅಂತಂಬುವೇನಿದ್ದಾನಲ್ಲ, ಅವನಿಗೆ ಸಂಸಾರ ಇಲ್ಲ. ಪ್ರತ್ಯೇಗಾತ್ಮನಿಗೆ ಯಾವಾಗಲೂ ಹೇಗಿದ್ದಾನಪ್ಪ ಅಂತ ಕೇಳಿದರೆ, ಅಲಿಪ್ತ ಪದ್ಮಪತ್ರ ಮೀಮಾಂಬಸ. ಕಮಲಪತ್ರ ನೀರಿನಲ್ಲಿದ್ದರೂ ಕಮಲದ ಆ ನೀರಿನ ಸಂಪರ್ಕವಿಲ್ಲದಂಗ ಹೇಗೆ ಇರುವುದೋ ಅದೇ ಪ್ರಕಾರವಾಗಿ ಆ ಪ್ರತ್ಯೇಗಾತ್ಮನು ಎಷ್ಟು ಅಸಂಪರ್ಕವಾಗಿ ನಿರ್ಲಿಪ್ತವಾಗಿರುವನು. ಅವನಾದರೂ ಅಧ್ಯಾತ್ಮ ಶಬ್ದಕ್ಕೆ ಅರ್ಥ ಆಗಲಾರನು. ಯಾಕಂದರೆ ಆತ ಪರಿಚ್ಛಿನ್ನನದ. ಅಷ್ಟೇ. ಈ ಶರೀರ ಅವಚ್ಛೇದೇನ, ತತ್ವ ಅವಚ್ಛೇದೇನ, ಜೀವ ಅವಚ್ಛೇದೇನ ಅವಾಗ ಪ್ರತ್ಯೇಗಾತ್ಮ ಅಂತ ಹೆಸರಿದೆ. ಅದು ಆ ಪರಿಚ್ಛಿನ್ನ ಪರಿಮಿತಿ ಅವನಲ್ಲಿರುವುದರಿಂದ ಅವನು ಅಧ್ಯಾತ್ಮ ಆಗಲಾರ. ಪರಬ್ರಹ್ಮ ಅಧ್ಯಾತ್ಮ ಏನಪ್ಪ ಅಂತ ಕೇಳಿದರೆ ಬರೋಬ್ಬರಿ. ಪರಬ್ರಹ್ಮ ಅಧ್ಯಾತ್ಮ ಅಂತಂದ್ರೆ ಅವ ಈಗ ನಮಗೆ ಅಪರೋಕ್ಷ ಇಲ್ಲ, ಪ್ರತ್ಯಕ್ಷ ಇಲ್ಲ. ಈ ಹೂವು ಹೆಂಗೆ ಪ್ರತ್ಯಕ್ಷದೆ ಅಲ್ಲ, ಹಿಂಗೆ ಹೂವಿನಂತೆ ಪ್ರತ್ಯಕ್ಷ ಇಲ್ಲ, ಪರೋಕ್ಷದೆ. ಪರೋಕ್ಷ ಇರುವುದರಿಂದ ಪರಬ್ರಹ್ಮವೂ ಅಧ್ಯಾತ್ಮ ಅಲ್ಲ, ಪ್ರತ್ಯಕ್ಷದೇ ಪ್ರತ್ಯೇಗಾತ್ಮ ಇವನು ಅಧ್ಯಾತ್ಮ ಅಲ್ಲ, ಪ್ರತ್ಯಕ್ಷದೇ ಜೀವ ಇದು ಅಧ್ಯಾತ್ಮ ಅಲ್ಲ. ಯಾವುದಕ್ಕೆ ಅಧ್ಯಾತ್ಮ ಅಂತ ಹೇಳಬೇಕು ಅಂತ ಕೇಳಿದ್ರೆ, ಪ್ರತ್ಯೇಗಾತ್ಮ ಭಿನ್ನ ಪರಬ್ರಹ್ಮವೇ ಇದು ಅಧ್ಯಾತ್ಮ ಅಂತ ಇಟ್ಟ. ಪ್ರತ್ಯೇಗಾತ್ಮನ ಅಭಿನ್ನವಾದಂಥದ್ದು ಯಾವುದು? ಪರಬ್ರಹ್ಮ. ಇದರ ಸ್ವರೂಪದ ನಿರ್ಣಯ ಆದಾಗ, ಈ ವಿದ್ಯಾ ಇವನಿಗೆ ಪ್ರಾಪ್ತ ಆದಾಗ ಅಂತರದಲ್ಲಿ ಶುದ್ಧ ಆಗೋನು, ಬಾಹ್ಯದಲ್ಲಿ ಶುದ್ಧ ಆದ. ಅಂತ ಪ್ರತ್ಯೇಗಾತ್ಮದ ಅರಿವು ಇಷ್ಟೇ ಆಗಿದ್ದರೆ ಅಂತರದಲ್ಲಿ ಶುದ್ಧ ಆಗ್ಬೋದು. ಬಾಹ್ಯ ವ್ಯಾಪಾರದಲ್ಲಿ ಅವನ ಮಲಿನತ ದೂರ ಆಗಲಾರದು. ಕಣ್ಣು ಮುಚ್ಚಿಕೊಂಡು ಕೂತಾಗ ಯೋಗಿ ಅಂತ ಕಾಣಬಹುದು. ಕಣ್ಣು ತೆರೆದು ಈ ಬಾಹ್ಯ ಪರಿಸರದಲ್ಲಿ ಬಂದ್ರೆ ಅವನಿಗೆ ಮತ್ತ ಈ ವಿಷಯಗಳ ವ್ಯಾಮೋಹ ಆವರಿಸಬಹುದು. ಯಾಕಂದರೆ ಬಾಹ್ಯ ಸೃಷ್ಟಿಗೆ ಅಧಿಷ್ಠಾನಭೂತವಾದಂಥ ಪರಬ್ರಹ್ಮ ಪರಮಾತ್ಮನ ಇವನಿಗೆ ಅಪರೋಕ್ಷಾನುಭೂತಿ ಇಲ್ಲ. ಇದು ಪ್ರಪಂಚ. ಇದು ಹೇಗದೆ ಅಂತ ಕೇಳಿದರೆ, ನಾವು ಏನು ತಿಳ್ಕೊಂಡೆವು ಅನ್ನುವಂಥದ್ದನ್ನು ಪರೀಕ್ಷೆ ಮಾಡುವುದೇ ಇದು. ನಾವೆಷ್ಟೇ ಧ್ಯಾನಸ್ಥರಾಗಿ, ಎಷ್ಟೇ ಏಕಾಂತಶೀಲರಾಗಿ ನಾವಿದ್ದರೂ ಸಹ ಕಣ್ಣು ತೆರೆದು ಎರಡು ಹೆಜ್ಜೆ ಹೊರಬಿದ್ದು ಬಂದಿವಂದ್ರೆ ಇದು ನಮ್ಮನ್ನು ಪರೀಕ್ಷೆ ಮಾಡುತ್ತದೆ. ಇದು ಕೈ ಬಿಡುವುದಿಲ್ಲ ನಮ್ಮನೇಲಿ. ಏನಪ್ಪ ಧ್ಯಾನಸ್ಥರಾಗಿ ನಾವು ಕೂಡ್ತೇವಪ್ಪ ಅಂತಿಷ್ಟ ಅಂದ್ರೆ ಕಣ್ಣು ಮುಚ್ಕೊಂಡು ಕೂತೇವೆ ಅಂದ್ರೆ ಕೂಡಿರ್ಬೋದು. ಹೊರಬಿದ್ದು ಬಂದಿವಂತರ ಚಿಕ್ಕು ಗಿಡದೊಳಗಿನ ಹಣ್ಣು ನೋಡಿ ಹರಿಬೇಕಾಂತಾರ ಮನಸ್ಸಾಗೋದು, ಬಿಡು ನೋಡಿದ್ರಂದ್ರೆ ಏನಾರು ಅಂದಾರ ಅಂತ ಅನ್ನೋದರ ಮನಸ್ಸಾಗ್ಬೋದು, ಬಿಡಬಹುದು. ಅದರ ಮೇಲೆ ಕಲ್ಪನಾ ಹುಟ್ಟಬಹುದು. ಏಕಾಂತದಲ್ಲಿ ಕುಳಿತಾಗ ಎಷ್ಟು ಸ್ಥಗಿತವಾಗಿ ಮನಸ್ಸಿತ್ತು, ಬಾಹ್ಯದಲ್ಲಿ ಬಂದಾಗ ಅಷ್ಟೇ ಇರೋದಿಲ್ಲ. ಯಾಕಂದ್ರೆ ಏಕಾಂತದಲ್ಲಿ ಪ್ರತ್ಯೇಗಾತ್ಮನ ಒಂದು ಅನುಸಂಧಾನ ನಡೆದಿರ್ತದೆ, ಅದು ಪರಿಚ್ಛಿನ್ನ ಇರ್ತದೆ. ಬಾಹ್ಯದಲ್ಲಿ ಬಂದಾಗ ಪ್ರತ್ಯೇಗಾತ್ಮನ ದರ್ಶನ, ಪ್ರತ್ಯೇಗಾತ್ಮ ಅನುಸಂಧಾನ ಅಂತರದಲ್ಲಿ ಆಗದೆ ಬಾಹ್ಯದಲ್ಲಿ ಆ ಅನುಸಂಧಾನ ಬೇಕಲ್ಲ. ಬಾಹ್ಯದಲ್ಲಿ ಆ ಅನುಸಂಧಾನ ಬರಬೇಕಾದ್ರೆ ಪರಬ್ರಹ್ಮ ಚೈತನ್ಯದ, ಅದ್ರ ಬಾಹ್ಯದಲ್ಲಿ ಆದರೂ ಪರಬ್ರಹ್ಮ ಚೈತನ್ಯ ಅದೇ ಅದರದ ಅನುಸಂಧಾನ ಇವನಿಗೆ ಹುಟ್ಟಿದಾಗ ಬಾಹ್ಯದ ಚೋರ್ಪಣ ಇವನಿಗೆ ಆಗಲಾರ.
ಅಂತರದಲ್ಲಿರುವ ಪ್ರತ್ಯೇಗಾತ್ಮನ ಅನುಸಂಧಾನ ಆದಾಗ ಅಂತರದಲ್ಲಿರುವ ಚೋರಪಣ ಇವನಿಗೆ ಬರಲ್ಲ. ಅದಕ್ಕೆ ಅಧ್ಯಾತ್ಮ ಅಂತ ಯಾವುದು ಕಾಣಬೇಕು ಅಂತ ಹೆಸರಿಟ್ಟು ಅಂತ ಕೇಳಿದರೆ ಪ್ರತ್ಯೇಗಾತ್ಮ ಭಿನ್ನ ಪರಬ್ರಹ್ಮ ಇರುವ ಅಧ್ಯಾತ್ಮ. ವಿದ್ಯಾನಾಂ ಅಧ್ಯಾತ್ಮ ವಿದ್ಯಾ ಅಂತ ಅಲ್ಲಿ ಹೆಸರು ಕೊಟ್ಟರು. ಇಂಥ ಅಧ್ಯಾತ್ಮದ ಪ್ರಾಪ್ತಿ ನಮಗೆ ಬೇಕಾಗಿದೆ. ಇದರ ಪ್ರಾಪ್ತಿಗಾಗಿ ನಾವು ಬಹಳ ಸಾಹಸ ಪಡಬೇಕಾಗಿದೆ. ಸಾಹಸ ಪಡಬೇಕಾಗಿದ್ರೆ ಅದಕ್ಕೇನು ಗುರಿ ಇಟ್ಟುಕೊಂಡಿದೆ ಅಂತ ಕೇಳಿದರೆ ಶಬ್ದ ಪ್ರಮಾಣ, ಅನುಮಾನ ಪ್ರಮಾಣ, ಅನುಭವ ಪ್ರಮಾಣ ಮತ್ತು ಶ್ರವಣ ಮನನ ನಿಧಿಧ್ಯಾಸನ ಮತ್ತು ಅದಕ್ಕೆ ಕರ್ಮ ಜ್ಞಾನ ಕರ್ಮ ಸಮುಚ್ಚಯ ಮತ್ತು ಜ್ಞಾನ ಅಂತ ಇಷ್ಟು ವಿಷಯಗಳನ್ನು ನಮ್ಮ ಮುಂದೆ ಇವು ಬಂದು ನಿಂತಾವೆ. ಗುರುಗಳು ಇಟ್ಟಾರೆ ಇಷ್ಟ. ಇದರಿಂದೆಲ್ಲ ನೀನು ಅವಲೋಕನ ಮಾಡಿಕೊಂಡು ನೀನು ಇದರೊಳಗೆ ಅಧ್ಯಾತ್ಮ ಅಂಬುವಂಥದ್ದೇನಿದೆ ಅದನ್ನು ನೀನು ಪ್ರಾಪ್ತ ಮಾಡಿಕೋ ಅಂಬುವ ವಿಷಯ ಗುರುತಾತ್ರೆ ಕಟ್ಟೆಯವರು. ಪ್ರತ್ಯೇಗಾತ್ಮ ಜ್ಞಾನ ಅಂತಂದ್ರೆ ಹಾಂ, ಪರಮಾತ್ಮನ ಜ್ಞಾನ ಆಗುವುದಿಲ್ಲ. ಅದು ಪರಿಚ್ಛಿನ್ನ ಐತೆ ಅದು. ಹಾಂ, ಅದಕ್ಕೆ ಅದು ಇನ್ನಷ್ಟು ಅದರ ಒಂದಿಟ್ಟು ಆವರಣ ಐತೆ ಅದಷ್ಟೇ. ಅದಷ್ಟು ಹೋದ್ರೆ ಅದು ತೀರ್ತೆ. ಅದ್ರ ಕೇವಲ ಪ್ರತ್ಯೇಗಾತ್ಮನ್ನೇ ನೋಡ್ತಕ್ಕಂಥ ಸ್ಥಿತಿ ಆಗುವುದಿಲ್ಲ. ಅದು ಹಿಂಗೆ ತಿಳಿದನಮ್ಮ. ಪ್ರತ್ಯೇಗಾತ್ಮ ಅಂದ್ರೆ ಶರೀರ ಪೂರ್ತೇಕನ ಪ್ರತ್ಯೇಗಾತ್ಮ ಅಂತಾನ ಅದಕ್ಕೆ. ಅದು ಮತ್ತೆ ಇದು ಈ ವಿಶ್ವದ ಪೂರ್ತಿ ಬೇಕಲ್ಲ ಹೊರಗೆ. ಹೌದು, ಅದು ಪ್ರತ್ಯೇಗಾತ್ಮ ಅಲ್ಲ. ಅಲ್ಲಿ ಅಂದ್ರೆ ಒಂದು ಕಠೋಪನಿಷತ್ನಲ್ಲಿ ಒಂದು ಮಂತ್ರ, ಸಮಾತ್ಮಸ್ಥಂ ಏನು ಪಶ್ಯಂತಿ ಧೀರಾಃ ತೇಷಾಂ ಸೌಖ್ಯಂ ಶಾಶ್ವತಂ ನೇತರೇಷಾಂ. ಬರೋಬ್ಬರಿ ಅದು. ಅದು ಮೊದಲು ಇದನ್ನು ಕಾಣೋದು, ಹೊರಗೆ ಒಂದು ಕಾಣೋದು. ಆತ್ಮಸ್ಥಮ ಯಾವುದೇ ಅದನ್ನು ಯಾವನು ಕಾಣ್ತಾನ ಧೀರ ಪುರುಷ ಮುಂದೆ ಹೊರಗಿಂದು ಕಾಣಬೇಕಾಗೈತವ. ಅದನ್ನು ನೋಡ್ತಾನ. ಅದಕ್ಕೆ ಐತಿ ಅದರ ಆತ್ಮಸ್ಥಮ್. ತಮ್ಮ ಆತ್ಮಸ್ಥಮ್ ಅಂದ್ರೆ ಪ್ರತ್ಯೇಗಾತ್ಮ. ಹೌದು, ಇಷ್ಟೇ. ಅದು ವಿಶ್ವಸ್ಥಮ್ ಅಂತ ಅನ್ನೋದು ಬೇಕಲ್ಲ. ಇದೊಂದು ಅದಕ್ಕೆ ನಾನೇನಂತೀನಿ, ಕಠೋಪನಿಷತ್ನೊಳಗೆ ಏನು ಹೇಳೋದಂದ್ರೆ ಸಮಾತ್ಮಸ್ಥಂ ಏನು ಪಶ್ಯಂತಿ ಧೀರಾಃ ತೇಷಾಂ ಸೌಖ್ಯಂ ಶಾಶ್ವತಂ. ಶಾಶ್ವತಂ ಸೌಖ್ಯ ಇತರ ಸಾಕಲ್ಲ. ಮತ್ತೆ ನಿಮ್ಗೆ ಅದು ಕಿತ್ತೊಂಡೇ ಅದು ಅಲ್ಲಿದೊಂದು ಇನ್ನೂ ಒಂದು ಮರಿ ಐತಿ ನೋಡೋದು ದೃಶ್ಯ. ಅದಕ್ಕಂತಾನ ಎರಡು ಕೊಟ್ಟಾನ. ಅದಕ್ಕೆ ಒಂದು ಅಂತರ ಸಮಾಧಿ, ಬಾಹ್ಯ ಸಮಾಧಿ ಅಂತ ಎರಡು ಕೊಟ್ಟಾನ. ಇದು ಅಂತರ ದೃಶ್ಯಾನುವಿದ್ಧ, ಅಂತರ ಶಬ್ದಾನುವಿದ್ಧ, ಅಂತರ ನಿರ್ವಿಕಲ್ಪ. ಬಾಹ್ಯ ದೃಶ್ಯಾನುವಿದ್ಧ, ಬಾಹ್ಯ ಶಬ್ದಾನುವಿದ್ಧ, ಬಾಹ್ಯ ನಿರ್ವಿಕಲ್ಪ ಅಂತ ಹಿಂಗೆ ಬಾಹ್ಯಾಭ್ಯಂತರ ಇಟ್ಟ. ಅಂತರದಲ್ಲಿ ಪ್ರತ್ಯೇಗಾತ್ಮ ಸರ್ವತ್ವ ಸಾಕ್ಷಿ ಇದ್ದಾನೆ. ಪ್ರತ್ಯೇಗಾತ್ಮ ಅದು ಅವನಿಗೆ ಈ ಎಲ್ಲವೂ ದೃಶ್ಯದವ. ಅಂತರದಲ್ಲಿ ಎಲ್ಲ ತತ್ವಗಳು ಪ್ರತ್ಯೇಗಾತ್ಮನಿಗೆ ಎಲ್ಲವೂ ದೃಶ್ಯದವ. ಆದ್ದರಿಂದ ಅದಕ್ಕೆ ಈ ದೃಶ್ಯವನ್ನು ಬಿಟ್ಟು ಅವನನ್ನು ನೋಡಿಕೊಳ್ಳುವುದೇ ಇದು ಅಂತರ ದೃಶ್ಯಾನುವಿದ್ಧ. ಇದು ಇನ್ನು ಶಬ್ದ ಅಂತಂದ್ರೆ ವಾಚಕ ಒಂದದೆ, ವಾಚ್ಯ ಒಂದದೆ. ವಾಚಕ ವಾಚ್ಯ, ವಾಚ್ಯದ ವಿಲಾಸವನ್ನು ಬಿಟ್ಟು ವಾಚ್ಯಕ್ಕೆ ವಿಲಕ್ಷಣವಾದಂತಹದ್ದು ಯಾವುದಿರುವುದೋ ಪ್ರತ್ಯೇಗಾತ್ಮ, ಅದನ್ನು ನೋಡಿಕೊಳ್ಳುವುದಕ್ಕೆ ಶಬ್ದಾನುವಿದ್ಧ ಅಂತಂತ. ಅಂದ್ರೆ ಶಬ್ದ ಅರ್ಥ ಎರಡೂ ಅಲ್ಲ. ಶಬ್ದವನ್ನು ಬಿಟ್ಟು ನೋಡಿಕೊಳ್ಳುವುದಕ್ಕೆ ಶಬ್ದಾನುವಿದ್ಧ ಅಂತಾರ, ಅರ್ಥವನ್ನು ಬಿಟ್ಟು ನೋಡಿಕೊಳ್ಳುವುದಕ್ಕೆ ಅದಕ್ಕೆ ದೃಶ್ಯಾನುವಿದ್ಧ ಅಂತ. ಎರಡಿಷ್ಟಾರಲ್ಲ. ಇದನ್ನು ಬಿಟ್ಟು ಇದನ್ನು ನೋಡಿಕೊಳ್ಳೋದು ಇವಕ್ಕೆ ದೃಶ್ಯಾನುವಿದ್ಧ, ಶಬ್ದಾನುವಿದ್ಧ ಅಂತ. ಅದರೊಳಗೆ ನಿರ್ವಿಕಲ್ಪ ಅಂತ ಯಾವುದು ಕಾಣಬೇಕಂತಂದ್ರೆ ಇವು ಎರಡರದು ಚಿಂತೆ ಬಿಟ್ಟು, ಇದರ ಎರಡರದು ಸಂಬಂಧ ಬಿಟ್ಟು ಬರೀ ಅದರೊಳಗೆ ಮುಳುಗುವುದಕ್ಕೆ ಅದಕ್ಕೆ ಅಂತರ ನಿರ್ವಿಕಲ್ಪ ಅಂತ. ಇಲ್ಲಿ ಹ್ಯಾಂಗ ನೀನು ಅಂತರದಲ್ಲಿ ಸಾಧಿಸಿದೆ, ಹೊರಗೆ ಸಾಧಿಸಿ. ಹೊರಗೆ ಇದು ಅಂತ. ಅದಕ್ಕೆ ಬಾಹ್ಯ ದೃಶ್ಯಾನುವಿದ್ಧ, ಬಾಹ್ಯ ಶಬ್ದಾನುವಿದ್ಧ, ಬಾಹ್ಯ ನಿರ್ವಿಕಲ್ಪಕ. ನಿಮ್ಮದು ಬರಬರಿನ ಅಲ್ಲ. ಇನ್ನು ತಮ್ಮ ಮುಂದೆ ಇಷ್ಟೇ ಹೇಳುವುದು. ದೊಡ್ಡ ಪ್ರಶ್ನೆ ಇದೆ. ಹೌದು. ಈ ಅನ್ನ ಊಟ ಮಾಡೋದು
ಊಟ ಮಾಡಿದ ಮೇಲೆ ಅದು ರಕ್ತ ಆಗುವ ಚಿಂತೆ ಮಾಡೋ ಕಾರಣ ಏನು? ಹಾಂ ಹಾಗೋ ಹಾಗ ಪ್ರತ್ಯೇಗಾತ್ಮ ಚೈತನ್ಯದ ದರ್ಶನ ಆಯ್ತು ಅಂತಂದ್ರೆ ಆಟೋಮ್ಯಾಟಿಕಲಿ ಏಕ್ದಮ್ ಕೂಡಲೇ ವಿಶ್ವದ ಆತ್ಮಾದ ಪೈಕಿ ಇದೊಂದು ಭಾಗದ ಎಂಬುವಂಥ ಅರಿವು ಆಗುವುದಿಲ್ಲವೇ ಅಂತ ನನ್ನ ಪ್ರಶ್ನೆ. ಅದು ಆಗಲಿ, ಸಂತೋಷ ಒಪ್ಪುನದು ಆಗಲಿ. ಅದು ಆಗುವ ಪರಿಸ್ಥಿತಿ ಹಂಗಿಲ್ಲ ಅಂತ ವೃತ್ತಿ ಆಗಿಲ್ಲ ಹಂಗೆ, ವೃತ್ತಿ ಆಗಿಲ್ಲ ಹಂಗೆ. ಎಷ್ಟೋ ಧ್ಯಾನಿಗಳ ಕಥೆ ಕೇಳ್ತಿರಲ್ಲ, ಹೊರಗೆ ಬಂದ ಕೂಡಲೇ ಯಾಕೆ ಅವರ ಮನಸ್ಸು ವಿರಕ್ತಿಗೆ ಮತ್ ಮಲಿನಾತು. ಸಣ್ಣವರ ವಿಶ್ವಾಮಿತ್ರ ಪರಾಶರಾದಿಗಳು ಮುಖಜಂ ಪಂಕಜಂ ಸುಲಲಿತಂ ದ್ರಷ್ಟವೇ ಮೋಹಂಗತ ಅಂತನ್ನುವಂಥದ್ದು ಏನಪ್ಪ, ಮನಿ ಗೆದ್ದು ಮಾರು ಗೆದಿಬೇಕು ಅಂತಾನ. ಮೊದಲು ಮನಿ ಗೆದ್ದುದು, ಆಮೇಲೆ ಮಾರು ಗೆದಿಯುವುದು. ಅದು ಅಲ್ಲಿಯೂ ಸಹಿತವಾಗಿ ಇಲ್ಲಿ ಹಾಗೆ ಕಂಡರೋ, ಅಲ್ಲಿಯೂ ಸಹಿತವಾಗಿ ಹಾಗೆ ಕಂಡ್ರೆ ಅಲ್ಲಿಗೆ ಇಲ್ಲಿಯೂ ಶುದ್ಧರು ಅಲ್ಲಿಯೂ ಶುದ್ಧರು. ಎಷ್ಟು ದಿವಸಪ್ಪ ನಾವು ಹಂಗೆ ಮನೆಯಾಗ ಕೂಡ್ರದು, ಹಂಗೆ ಕೋಲಿಯಾಗ ಕೂಡ್ರದು ಎಷ್ಟು ದಿವಸ? ಒಂದಾರ ದಿವಸ ಹೊರಗೆ ಬರಬೇಕಲ್ಲ. ಆ ಹೊರಗೆ ಬಂದಾಗ ಒಳಗೆ ಹ್ಯಾಂಗೆ ಕೂತಾಗ ನಮಗೆ ಸರ್ವ ಸಮಾಧಾನ ಇತ್ತು, ಹೊರಗೆ ಬಂದಾಗನು ಆ ಸರ್ವ ಸಮಾಧಾನ ಹುಟ್ಟಬೇಕಲ್ಲ. ಅದಕ್ಕಾಗಿ ಅವೆರಡು ಇಟ್ಟಾರ. ಅಲ್ಲಿಗೆ ಪೂರ್ಣ ಅದು ಅಧ್ಯಾತ್ಮ ಅಂತಾರ. ಏನಪ್ಪ, ಪ್ರತ್ಯೇಗಾತ್ಮ ಅಭಿನ್ನ ಪರಬ್ರಹ್ಮ ವಸ್ತುವೇ ಅದು ಅಧ್ಯಾತ್ಮ. ಅಂಥ ವಸ್ತುವನ್ನು ಇವ ಎಂದು ದೃಢಾನುಭೂತಿ ಮಾಡಿಕೊಂಡ ಅಲ್ಲಿಗೆ ಮುಕ್ತ ಅಂತ ಹೆಸರದೆ. ಇಷ್ಟು ವಿಷಯ ಇಟ್ಟಾರ. ಇನ್ನು ಅದಕ್ಕಾಗಿ ಇಲ್ಲೇನು ಬೇಕಂತ ಕೇಳಿದರೆ ಶ್ರವಣಾದಿಗಳು, ಶಬ್ದಾದಿಗಳು, ಕರ್ಮತ್ರಯಗಳು, ಇವೇನದ ಕರ್ಮಾದಿಗಳು ಬೇಕು ಅಂತ ಇಟ್ಟಾನೆ. ಇವು ಶಬ್ದಾದಿಗಳು ಅಂತಂದರೆ ಶಬ್ದ ಪ್ರಮಾಣ, ಅನುಮಾನ ಪ್ರಮಾಣ, ಇದು ಅನುಭವ ಪ್ರಮಾಣ. ಶ್ರವಣಾದಿಗಳು ಅಂತಂದರೆ ಶ್ರವಣ, ಮನನ, ನಿಧಿಧ್ಯಾಸನ. ಕರ್ಮಾದಿ ಅಂತಂದರೆ ಕರ್ಮ, ಜ್ಞಾನ, ಕರ್ಮ ಸಮುಚ್ಚಯ, ಜ್ಞಾನ. ಇಷ್ಟಿಟ್ಟ. ಮೊದಲ ನೋಡಿಕೊಳ್ಳೋಣ ಪ್ರಮಾಣಗಳು ಯಾವುದಕ್ಕದವು ಅಂತ. ಇವು ಏನು ಕೆಲಸ ಮಾಡ್ತವೆ ಪ್ರಮಾಣಗಳು ಅಂತಂದ್ರೆ, ವಸ್ತು ಏನದೆ ಪ್ರತ್ಯೇಗಾತ್ಮ ಭಿನ್ನ ಪರಬ್ರಹ್ಮ ರೂಪ ಒಂದು ಪರಮಾತ್ಮನೇನಿದ್ದಲ್ಲ, ಅವನ ಉತ್ಪಾದಕ ಅಲ್ಲಿವು. ಯಾವು ಈಗೇನು ಪ್ರಮಾಣಗಳದವಲ್ಲ, ಆತನನ್ನ ಹುಟ್ಟಿಸುವಂಥವೂ ಅಲ್ಲ, ಆತನನ್ನು ರಕ್ಷಿಸುವಂಥವೂ ಅಲ್ಲ, ಆತನನ್ನ ಏನಾದರೂ ಪೀಡಿಸುವಂಥವೂ ಅಲ್ಲಿವು. ಇವು ಈ ಪವಣಗಳು. ಮತ್ತಿವು ಏನು ಮಾಡುವು ಅಂತ ಕೇಳಿದರೆ, ಪವಣಬಹುದು ಶಬ್ದ, ಅನುಮಾನ, ಅನುಭವವು ಅದಕ್ಕೆ ಅನ್ಯವನೇ ಸಾಧಿಸುವಲ್ಲಿ. ಅನ್ಯವನೇ ಸಾಧಿಸುವಲ್ಲಿ ಅಂತಂದ್ರೇನು? ಆ ಆತ್ಮಸ್ವರೂಪದ ಮೇಲೆ ಒಂದು ಆವರಣ ಏನು ಮುಸುಕಿದಲ್ಲ, ಆ ಆವರಣವನ್ನು ನಿರಾವರಣ ಮಾಡುವುದರಲ್ಲಿ ಮಾತ್ರ ಇವು ಸಮರ್ಥದ. ದೃಷ್ಟಾಂತ ಏನಪ್ಪಾ ಅಂತಂದ್ರೆ, ಮನೆಯೊಳಗ ಒಂದು ಭೂಗತ ನಿಧಿ ಇದೆ. ಅದ್ರ ಮೇಲೆ ಎಷ್ಟೋ ಮಣ್ಣು ಕಲ್ಲು ಬಿದ್ದ. ಆದರೆ ಅದನ್ನ ನಾವಿವತ್ತು ಹರಡೆ ತೆಗೆದ್ವಿ. ಹರಡೆ ತೆಗೆದಕ್ಕೆ ಏನೇನು ಉಪಯೋಗ ಮಾಡಿದ್ವಿ? ಗುದ್ಲಿ, ಸಲಿಕೆ, ಬುಟ್ಟಿ ಇವೆಲ್ಲ ಉಪಯೋಗ ಮಾಡಿದ್ವಿ. ಇವು ಏನು ಮಾಡಿದ್ವು ಅಂತ ಕೇಳಿದರೆ, ಆ ನಿಧಿಯನ್ನು ಹುಟ್ಟಿಸಲಿಲ್ಲಿವು. ಆ ನಿಧಿಯ ಮೇಲೆ ಆವರಿಸಿದ ಆವರಣಗಳೇನಿದ್ವಲ್ಲ, ಆವರಣಗಳನ್ನು ತೆಗೆಯುವುದಕ್ಕಷ್ಟೇ ಈ ಗುದ್ಲಿ, ಸಲಿಕೆ, ಬುಟ್ಟಿ ಉಪಯೋಗ ಆಗುವಂತ ಹೊರತು ಆ ನಿಧಿಗೆ ಉತ್ಪಾದಕನೂ ಆಗಲಿಲ್ಲ, ನಿಧಿಗೆ ಇವು ಪಾಲಕನೂ ಆಗಲಿಲ್ಲ, ನಿಧಿಗೆ ಸಂಹಾರಕನೂ ಆಗಲಿಲ್ಲ. ಹೇಗೆ ಇವು ಉಪಕರಣಗಳದೆಯೋ ಅದೇ ಪ್ರಕಾರವಾಗಿ ಶಬ್ದ ಪ್ರಮಾಣ, ಅನುಮಾನ ಪ್ರಮಾಣ, ಅನುಭವ ಪ್ರಮಾಣ, ಶ್ರವಣ, ಮನನ, ನಿಧಿಧ್ಯಾಸನ, ಕರ್ಮ, ಜ್ಞಾನ, ಕರ್ಮ ಸಮುಚ್ಚಯ, ಇದು ಜ್ಞಾನ. ಇವಷ್ಟು ಏನು ಮಾಡ್ಯಾವಂತಂದ್ರೆ ಮ್ಯಾಲಿನ ಆವರಣವನ್ನ ತೆಗಿತಾವೆ. ಏನಪ್ಪ, ಮ್ಯಾಲಿನ ಆವರಣ ಬಹಳ ಆವರಣಗಳದಾವ, ಬಹಳ ಆವರಣ ಅದಾವ ಇದಕ್ಕೆ. ಅಜ್ಞಾನ ಆವರಣ ವಿಕ್ಷೇಪನು ಅಂತಾರ, ಸಂಶಯ ಭಾವನ, ಅಸಂಭಾವನ, ವಿಪರೀತ ಭಾವನಾ ಅಂತಾರೆ ಇವಕ್ಕೂ. ಈ ಭಾವನಾ ಇದು ಮನುಷ್ಯ ಕೋಟಿಗೆ
ಸಹಜವಾಗಿ ಭಾವನೆಗಳದವು. ಸಂಶಯ ಭಾವನೆ. ಸಂಶಯ ಅಂತಂದ್ರೆ ಈಗ ನಾನು ಇವರೇನು ಹೇಳ್ತಾರಲ್ಲ, ಈ ಅಧ್ಯಾತ್ಮ ವಿದ್ಯೆದೊಳಗೆ ನನಗೆ ಹೋದ್ರೆ ಮುಂದೆ ನನಗೆ ಗತಿ ಆದಿತೋ ಆಗಲಿಕ್ಕಿಲ್ಲೋ ಅಂತಂಬುದು ಒಂದು ಥರದ ಸಂಶಯ. ಇದು ಮೊದಲೇ ಈ ಸಂಶಯದ ಕುತ್ತಿಗೆ ತುತ್ತನಾದ್ರಂತ್ರಿ ತೀರೆ ಹೋತು. ಇವ ಮನೆಗೆ ಹೊಯ್ದ. ಮತ್ತೆ ಅಲ್ಲಿಂದ ಏನ್ ನಿಂತ, ಸ್ವಲ್ಪ ನಿಂತ, ನೋಡಿದ ಏನು ಇನ್ನಷ್ಟು ಹೆಜ್ಜೆ ಮುಂದಿಟ್ಟು ಹೋಗೋಣ ಅಂತಂದ್ರೆ ಅಲ್ಲಿಂದ ಒಂದು ಅಸಂಭಾವನ. ಅಲ್ಲಿ ಅಸಂಭಾವನ ಏನಪ್ಪಾ ಅಂತ ಕೇಳಿದ್ರೆ ಅಲ್ಲಿ ಹೇಳ್ತಿರೋದು ಪರಮಾತ್ಮನೇ ನೀನಿದ್ದಿ, ಅದ್ವೈನ ನೀನಿದ್ದಿ. ಇದೆಲ್ಲ ಶುಕ್ರಂ ಅಕಾಯಂ ಅವರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಕವಿ ಮನಿಷಿ ಸ್ವಯಂಭೂ ಅಂತಂಬು ಇತ್ಯಾದಿ ಪರಮೇಶ್ವರನ ಸ್ವರೂಪವು ನೀನೇ ಇದ್ದಿ ಅಂತ ಹೇಳುವಾಗ ಅದನ್ನು ಕೇಳಿದವ ಅಂದ, ಇದು ಅಸಂಭವ ಅಂದ. ನಾನು ಈ ಪರಮಾತ್ಮನ ಸ್ವರೂಪ ಆಗುವುದಂತಂದ್ರೆ ಇದು ಅಸಂಭವ, ನನಗೆ ಎಂದೆಂದು ಇದು ಶಕ್ಯ ಇಲ್ಲ. ಇನ್ನೂ ಶ್ರೀಮಂತನಾಕಿಪ್ಪ ಅಂತಂದಿದ್ರೆ ಇದು ನನಗೆ ಶಕ್ಯ. ಏನಾದರೂ ದೊಡ್ಡ ಸಮೃದ್ಧಿಗಳವನಾಗ್ತಿ ಅಂತಂದ್ರೆ ಅದು ಶಕ್ಯ. ಪರಂತು ಹೀಗ ಆಗ್ತಿ ಅಂತ ಇದು ಹೇಳುವ ಶಾಸ್ತ್ರ ನನಗೆ ಇದು ಅಸಂಭವ, ಇದು ಒಂದು ದೋಷ. ಅದರ ಮೇಲೆ ಕಡಿಕೊಂದು ವಿಪರೀತ ಭಾವನೆ. ವಿಪರೀತ ಭಾವನೆ ಅಂದ್ರೆ ನಾನು ಜೀವನಿದ್ದವ ಎಂದು ದೇವರಾಗಲಿಕ್ಕೆ ಬರಲಾರದು. ಠರ ಹೊಡ್ಕೊಂಡು ಮನೆಗೆ ಹಾಲ. ಇವಕ್ಕೇನಂತಾರೆ, ಇವಕ್ಕ ಅಸಂಭಾವನಾ, ಸಂಶಯ ಭಾವನಾ, ಅಸಂಭಾವನಾ, ವಿಪರೀತ ಭಾವನೆ. ಈ ಸಂಶಯ ಭಾವನಾ ನಿವಾರಣೆ ಮಾಡುವುದಕ್ಕಾಗಿ ಶ್ರವಣ ಪ್ರಮಾಣ, ಶಬ್ದ ಪ್ರಮಾಣ ಅಂತನ್ನಲ್ಲ, ಈ ಶ್ರವಣ ಬಹಳ ಕೇಳ್ಬೇಕು. ಭಾರಿ ಕೇಳ್ಬೇಕು, ಭಾರಿ ಕೇಳ್ಬೇಕು. ಇದು ಸಂಶಯ, ಸಮಗ್ರ ಈ ಸಂಶಯ ಅಂತಂಬುದು ಇವನ ನಿರಸನ ಆಗುವವರೆಗೂ ಇದನ್ನ ಕೇಳಬೇಕು. ಕೈ ಬಿಡಬಾರ್ದು. ಈ ಸಂಶಯ ಇದು ಏನ್ ಮಾಡಿ, ಸೂರ್ಯನಿಗೆ ಮುಸುಕಿದ ಮೇಘವನ್ನು ವಾಯು ಹೇಗೆ ಚದರಿಸಿ ಬಿಡ್ತೋ ಹಾಗ ಈ ಸಂಶಯ ಅಂತನ್ನುವಂಥದ್ದೇನು ಮುಸುಕಿದಲ್ಲ, ಈ ಶ್ರವಣ ಇದನ್ನ ಹಾರಿಸಿಬಿಡ್ತದೆ. ಸಂಶಯ ಧೂಳಿಯನ್ನ ಹಾರಿಸ್ತದೆ. ಏನಪ್ಪ ಅದಕ್ಕೆ ಶ್ರವಣಾಖ್ಯ ನಿನ್ನ ವಾಕ್ಯ ಅಂತಾರೆ. ಶ್ರವಣವೆಂಬುವುದು ನಿನ್ನ ವಾಕ್ಯ, ಗುರುವೇ ಶ್ರವಣ ಎಂಬುದು ನಿನ್ನ ವಾಕ್ಯ. ಇದು ಏನು ಮಾಡ್ತಿದ್ವು ಅಂತ ಕೇಳಿದ್ರೆ ಸಂಶಯ ಭಾವನೆ ಎಂಬುದು ಇದನ್ನ ನಿವಾರಣೆ ಮಾಡಿ. ಅಸಂಭಾವನಾ ನಿವಾರಣಾ ಮನನದಿಂದ ಹಾಗೆ ಮನನ ಮಾಡಿದರೆ ಅದು ಅಸಂಭಾವನಾ, ಅದನ್ನು ಕಳೆಯುವುದು. ವಿಪರೀತ ಭಾವನಾ ಅಂತನ್ನೋದು ನಿಧಿಧ್ಯಾಸನ ಏನದೇ, ಇದು ವಿಪರೀತ ಭಾವನೆಯನ್ನು ಕಳೆಯುವುದು. ಈ ಮೂರು ಭಾವನೆಯನ್ನು ಹೋಗಲಾಡಿಸುವುದಕ್ಕೋಸ್ಕರವಾಗಿ ಇವೆಲ್ಲ ಪ್ರಮಾಣಭೂತದವಲ್ಲ ಹೊರತು ಅಧ್ಯಾತ್ಮವನ್ನು ಕುರಿತು ಇವು ಪ್ರಮಾಣ ಇಲ್ಲ. ಎಷ್ಟಿಟ್ಟ ಪವಣಬಹುದು, ಶಬ್ದ ಪ್ರಮಾಣ, ಅನುಮಾನ ಪ್ರಮಾಣ, ಅನುಭವ ಪ್ರಮಾಣ ಅಂತಂಬುದು ಪವಣವು ಅಹುದು. ಅವಗತಿ ಕ್ರಮದಿಂದ ಅವಕ್ಕೆ ಅವಗತಿ ಕ್ರಮ ಅಂದ್ರೆ ಜ್ಞಾನದ ಸಮನ್ವಯ ದೃಷ್ಟಿಯಿಂದ ನೋಡಿದರೆ ಮಾತ್ರ ಅವು ಪ್ರಮಾಣ ಅಹುದು. ಆದರೆ ಅಧ್ಯಾತ್ಮ ಸ್ವರೂಪವೆನ್ನುವ ನೈಜದಲ್ಲಿ ಮಾತ್ರ ಇವುಗಳದು ಪ್ರಮಾಣ ಇಲ್ಲ. ಅವೇನು ಹ್ಯಾಂಗದನ ಪರಮಾತ್ಮ ಹಂಗ ಅದನ. ಇಂದೊಬ್ಬವ ಜ್ಞಾನಿ ಆದ, ಎಲ್ಲ ಸಂಶಯ ಭಾವನಾ, ಅಸಂಭಾವನಾ, ವಿಪರೀತ ಭಾವನಾ ಆದಿಗಳನ್ನು ದೂರ ಮಾಡಿಕೊಂಡು ಒಬ್ಬ ಜ್ಞಾನಿ ಪುರುಷ ಆಗ್ಯಾನಪ್ಪ ಅಂತಂದ್ರು ಅವನ ಆತ್ಮ ಹಂಗ ಅದೇ. ನಾವಿನ್ನೂ ಏನೇನು ನಾವು ಸಂಶಯ ಭಾವನಾ, ಅಸಂಭಾವನಾ, ವಿಪರೀತ ಭಾವನಾ ಕಳ್ಕೊಳ್ಳೋದಿದೇವು ಅಂತಂದ್ರು ಅವನ ಆತ್ಮ ಹಂಗ ಅದೇ. ಬದ್ಧನಾದಾತ ಜೀವನ ಹೃದಯದಲ್ಲಿಯೂ ದೇವನು, ಮುಕ್ತನಾದಾತನ ಹೃದಯದಲ್ಲಿ ದೇವನು ಒಂದೇ ಪ್ರಕಾರ ಅದ. ಅವೇನು ಸದ್ರೂಪನಾಗಿದ್ದವ ಅಸದ್ರೂಪ ಆಗಿಲ್ಲ, ಚಿದ್ರೂಪನಾಗಿದ್ದವ ಅಚಿದ್ರೂಪನಾಗಿಲ್ಲ, ಆನಂದರೂಪನಾಗಿದ್ದಂಥವ ದುಃಖ ರೂಪ ಆಗಿಲ್ಲ. ಹೇಗದನ ಹಾಗೆ ಅದ. ಅದು
ಆದರೆ ಯಾವನ ಹೃದಯಕ್ಕೆ ಈ ಮಾಲಿನ್ಯ ಅಂಟಿರುವುದೋ ಮಾಲಿನ್ಯವನ್ನು ಹೋಗಲಾಡಿಸುವುದಕ್ಕಾಗಿ ಇವುಗಳನ್ನು ದೂರ ಮಾಡಿಕೊಳ್ಳುವುದಕ್ಕಾಗಿ ಮಾತ್ರ ಶ್ರವಣ ಮನನ ನಿಧಿಧ್ಯಾಸನ ಶಬ್ದ ಪ್ರಮಾಣ ಅನುಮಾನ ಪ್ರಮಾಣ ಅನುಭವ ಪ್ರಮಾಣ ಕರ್ಮ ಕ್ರಿಯಾ ಜ್ಞಾನ ಸಮುಚ್ಚಯ ಅನಂತರ ಜ್ಞಾನ ಇಷ್ಟು ಇದು ಅಗತ್ಯವಾಗಿ ಬೇಕಾಗಿದೆ. ಇದು ವ್ಯವಸ್ಥಾ ಆತು ಅಂತಂದ್ರೆ ಇದರಿಂದ ಮುಕ್ತಿ ಅಂತ ಅದಕ್ಕೆ ಪವಣಬಹುದು ಶಬ್ದ ಅನುಮಾನ ಅನುಭವ ಇವು ಅವಗತಿ ಕ್ರಮದಿಂದ ಅನ್ಯವನ್ನೇ ಸಾಧಿಸುವಲ್ಲಿ ಇವು ಪ್ರಮಾಣಗಳು. ಆದರೆ ಅಧ್ಯಾತ್ಮವೆನಿಪ ನೈಜದಳು ಒಂದೂ ಪ್ರಮಾಣವಿಲ್ಲ. ಇದು ದಿಟ ಇದು ನಿಜವಾಗಿ ಹೇಳುವನು ತಿಳಿದುಕೋ. ಇದು ನಮಗೇನು ಬೇಕಾಗಿದೆ ಅಂತಂದ್ರೆ ಇವು ಅಜ್ಞಾನ ಆವರಣ ವಿಕ್ಷೇಪ ಅಂತಾರ. ಇವುಗಳದ ಬೇರು ಇವುಗಳದ ಸ್ವರೂಪ ಬದಲಾವಣೆಯಾಗಿ ಸಂಶಯ ಭಾವನಾ ಅಸಂಭಾವನಾ ವಿಪರೀತ ಭಾವನಾ ಅಂತಾರ. ಇವು ಜೀವಿ ಕೋಟಿಗಳಿಗೆ ಎಲ್ಲರಿಗೂ ಆವರಿಸ ಭಾರಿ ಭಾರಿ ಆವರಿಸಿದ್ದರಿಂದ ಈ ಅಧ್ಯಾತ್ಮ ವಿಷಯದ ಇದರಲ್ಲಿ ಅವರಿಗೆ ಪ್ರೀತಿ ಇಲ್ದಂಗಾಯಿತು. ಎಳ್ಳಷ್ಟು ಪ್ರೀತಿ ಇಲ್ಲ. ಏನಪ್ಪ ಏನ್ ನಾವಿದನ್ನು ಸುಮ್ಮನೆ ಆತ್ಮ ಅನಾತ್ಮ ಅಂತ ಕೇಳ್ಕೊಂಡು ಕೂತೀವಿ. ಹೆಂಡ್ರ ಮಕ್ಕಳಿಗಿರುವ ಅನ್ನ ಆತ ಏನ್ ನಮ್ ಬಡತಾನ ಹೋತ ಇದ್ರದ್ದು ಏನಪ್ಪ ಏನಿದು ಹೊಟ್ಟೆ ತುಂಬಿಕೊಳ್ಳುದ ಇದು ಏನು ಇದು ಇನ್ನು ಹೊಟ್ಟೆ ತುಂಬ ಅನ್ನ ಇದ್ದವ್ರು ಏನಂತಾರಲ್ಲ ಇಂಥದನ್ನು ಕೇಳ್ಕೊಂಡು ಕೂಡ್ರಿ. ಅವ್ರಿಗೆ ಹೆಂಗಾರು ಹೊಟ್ಟಿನ ತುಂಬೈತೆ ಅವ್ರಿಗೇನು ಚಿಂತಿಲ್ಲ. ನಮಗೇನಾಗುದಿದು ಅವ್ರು ಹೊಟ್ಟೆ ತುಂಬಿದವರು ಕೇಳೋದಂತಂದ್ರೆ ಹೊಟ್ಟೆ ತುಂಬೆ ಕೇಳೋರು ಹೊಟ್ಟೆ ತುಂಬೆ ಬಿಡುತ್ತೆ ಅವ್ರದ್ದು. ಇನ್ನು ನಾವು ಈ ಉಪದೇಶ ಅವ್ರ ಹೊಟ್ಟೆಗೆ ಹೋಗಂಗಿಲ್ಲ. ಆರೋಗ್ಯಕ್ಕಾಗಿ ಅವ್ರು ಬಂದಾರ. ಇದನ್ನ ಕೇಳಿದ್ರೆ ಹೊಟ್ಟಿ ಮತ್ತೆ ಕರಗ್ತೈತದು ಅನ್ನ ಮತ್ತೆ ಉಣ್ಣಕ್ಕೆ ಶಿಸ್ತಾಕಂತ ಅವ್ರು ಬಂದಾರ. ಯಾರಿಗಪ್ಪ ಇದು ಅಂತ ಕೇಳಿದ್ರೆ ಯಾರ್ಯಾರಿಗೂ ಬೇಡ ಅಂತ ತಿಳ್ಕೊಂಡು ಯಾವನಾರ ಒಬ್ಬಮ ಇದಕ್ಕೆ ಆಳಾಗಿ ನಿಲ್ಬೇಕು. ಕಶ್ಚಿನ್ ಮಾಮವೇತ್ತಿ ತತ್ವತಃ ಬಾಲಸ್ತಾವತ್ ಕ್ರೀಡಾಸಕ್ತ ತರುಣಸ್ತಾವತ್ ತರುಣೀರಕ್ತ ವೃದ್ಧಸ್ತಾವತ್ ಚಿಂತಾಮಗ್ನ ಪರೇ ಬ್ರಹ್ಮಣಿ ಕೋಪಿ ಲಗ್ನ ಅಂತ ಸಾಕ್ಷಾತ್ ಶಂಕರಾಚಾರ್ಯರಾಗಿ ಬಂದು ಉಪದೇಶ ಮಾಡಿದರಂತ. ಅವರಿಗೆ ಒಂದು ಗಿರಾಕ್ ಸಿಗಲಿಲ್ಲ. ಅವನೊಂದು ವಾದ ಪರೇ ಬ್ರಹ್ಮಣಿ ಕೋಪಿನ ಲಗ್ನ. ಅನ್ಬೇಡ ಹಾರಿ ಹೋದವ ಮತ್ತೆ ಇಲ್ಲಾರು ಎಷ್ಟು ಬದಿ ಬಂದಾರ ಕೈಯಾಗ ಗ್ರಂಥ ಹಿಡ್ಕೊಂಡು ಏನದೆ ಇದೊಂದು ಕೇಳಬೇಕು ಅನ್ನುವಂಥ ಆಸೆನಾರ ಬೇಕಲ್ಲ, ಅದು ಇಲ್ಲ. ಪ್ರತಿಯೊಬ್ರು ಅದಕ್ಕೆ ಗ್ರಂಥ ಬೇಕು. ಕೈಯೊಳಗೆ ಅಧ್ಯಯನ ಆಯ್ತು ಒಂದು, ಇದು ಗ್ರಂಥ ಬೇಕು. ಏನಪ್ಪ ಎಲ್ಲಿಯಾದ್ರೂ ಕಡಿಮೆ ನೋಡಪ್ಪ, ಈ ಬೀಡಿ ಪಡಿ ಸೇದುವವರು ಇನ್ನೊಬ್ಬರದ್ದು ತಗೊಂಡು ಸೇದುವವರು ಕಡಿಮೆ. ತಾವು ಸ್ವತಂತ್ರವಾಗಿ ತಮ್ಮ ಬೀಡಿ ಆಡಿ ಸಿಗಾರೆಟ್ ರಾಯಲ್ ತಮ್ಮ ಕಿಸದಾಗ ಇಟ್ಟುಕೊಂಡು ಕಡ್ಡಿ ಪೆಟ್ಕಟ್ಟುಕೊಂಡು ಮಾತು ತೆಗೆದ್ರೊಳಗನ ಹಿಂಗೆ ಬರೋದು ಅವ್ರಿಗೊಂದು ಕೊಟ್ಟು ಇವ್ರಿಗೊಂದು ಕೊಟ್ಟು ಅದೊಂದು ವ್ಯವಸ್ಥೆ ಮಾಡ್ತಾರೆ. ಅವರಿಗೂ ಅಧ್ಯಯನಕ್ಕೆ ಪುಸ್ತಕ ಇದ್ದಂಗೆ ಆತ. ಎಷ್ಟು ದಿವಸ ಆತು ಇದು ಏನಿದೆಯಲ್ಲ ಎಲ್ಲಿ ಅಷ್ಟು ಈ ನಮ್ಮ ಹುಡುಗರೊಳಗನ ಕೆಲವು ಅವು ಪುಸ್ತಕ ಇಲ್ಲ ಕೂತಾವ, ಅವು ಅಧ್ಯಯನ ಆ ಪುಸ್ತಕ ಇಲ್ಲ ಅದಾವ. ಅದೆಲ್ಲ ಏನಪ್ಪ ಅಷ್ಟರ ಕೈಯಾಗ ಪುಸ್ತಕ ಇಲ್ಲ. ಅವು ಅದ್ರ ಕೈಯಾಗ ನೋಡಿದ್ರ ಅವ್ರ ಪುಸ್ತಕ ಇಲ್ದವ್ರು ಅಂತಂದ್ರೆ ನಾವು ಜ್ಞಾನಿಗಳು ಅಂತ ಹೇಳಿದಾರ.
ಪುಸ್ತಕ ಇಲ್ಲದ ಬಂದು ಕೂತ್ಕೊಂಡ್ರೆ ಅಪ್ಪಗಳು ದೃಷ್ಟಾಂತ ಕೊಡು. ನಾವು ಸ್ತೋತ್ರ ಮಾಡಬೇಕು. ಪುಸ್ತಕ ಎಲ್ಲ ಒಂದೇ ದಿವಸ ಹೋಗಿ ಕೂತ್ಕೊಂಡಿದ್ನಿ. ಕೂತ್ಕೊಂಡು ಕೂಡಲೇ ನಾವು ಸ್ತೋತ್ರ ಮಾಡಿದ್ರೊಳಗೆ ಆ ಪುಸ್ತಕ ಬರಲಿಲ್ಲ. ಅದು ಪುಸ್ತಕ ಅದು ಹಂಗೆ ಕುಂತ್ಕೊಂಡು ಹಂಗೆ ಯಾಕೆ ಓದಂತಂದು ಪುಸ್ತಕ ನೋಡ್ರಿಲಿ ನಮ್ಮ ಮುದುಕಪ್ಪ ಹಡಪ ಬಿಟ್ಟು ತಲೆ ಬೋಳ್ಸಕ್ ಮುಂದಂತ. ನೀರ್ ಹಚ್ಚಂಗ ಕುಂಡ್ರಿಸ ನೋಡ್ರಿ ಪಾಯಿಗೆ. ಆ ಸ್ತೋತ್ರ ಅಂದ್ರೆ ನೀರ್ ಹಚ್ಚಿದಂಗಂತ. ಏನಪ್ಪಾ ಎಲ್ಲರೂ ನಿಮಗೆ ಕೈಯೊಳಗೆ ಗ್ರಂಥ ಇದ್ರ ಆ ಅಧ್ಯಯನ ಅಂತ ಅನಿಸ್ತೈತೆ. ಅದು ಸ್ವಾಧ್ಯಾಯ ಜ್ಞಾನ ಯಜ್ಞ ಆಸ್ತಿ ಅಂತ ಅದಕ್ಕೆ. ಸ್ವಾಧ್ಯಾಯ ಅಂದ್ರೆ ಅದು ಅಧ್ಯಯನ, ಜ್ಞಾನ ಅಂದ್ರೆ ಜ್ಞಾನ, ಕಡೆ ಜ್ಞಾನ. ಸ್ವಾಧ್ಯಾಯ ಯಜ್ಞ ಆಗ್ಬೇಕು, ಜ್ಞಾನ ಯಜ್ಞ ಆಗ್ಬೇಕು, ಎರಡೂ ಆಗ್ಬೇಕು. ಅದು ಕೈಯೊಳಗೆ ಅದು ಗ್ರಂಥನ ಇಲ್ಲದಿದ್ರೆ ಇದು ಏನಾಗೋದು? ಏನ್ ತಿಳಿದಾರ ಅವರು? ನಾವೇನ ಹಂಗ ಹೋಗುದಪ್ಪ, ಅವ್ರೇನೋ ಅವ್ರು 4 ಮಂದಿ ಅವ್ರದ್ದು ಮದುವೆ ನಡೆದೈತಿ, ದೂರ ನಿಂತ ಅಕ್ಕಿ ಕಾಳು ಹೋಗೋರು ಅಂತ ಹೆಂಗ ಆಡನಿ ಬಿಡದವ್ರು ಬಂದಿರ್ತಾರಲ್ಲ, ಹಂಗಾಗ್ಬಾರ್ದು. ಇದಕ್ಕೆ ಬೇಕದಕ್ಕೆ ಇದ್ರದ್ದು. ಅದಕ್ಕೆ ಅವ್ರಂದದ್ದು ಪರಿಬ್ರಹ್ಮಣಿ ಕೋಪಿ ನಲಗ್ನ ಕಶ್ಚಿನ್ ಮಾಮ ವೇತಿ ತತ್ವತಃ ಅಂತ. ಅವಾಗ ಕೃಷ್ಣನಿಗೆ ಯಾವನೋ ಒಬ್ಬ ಸಿಕ್ಕ, ಶಂಕರಾಚಾರ್ಯರಿಗೆ ಯಾವನೂ ಸಿಗಲಿಲ್ಲ. ಇದಕ್ಕೆ ಬಹಳ ನೀವು ಅದೇ ನೋಡ್ರಿ ಅಲ್ಲ, ಮನುಷ್ಯಗೆ ಯಾವನಾರ ಇದು ಮದುವೆ ಮಾಡ್ಕೊಂಡು ನೋಡ್ಕೊಂಡು ನಮ್ಗೆ ಯಾಕೆ ಬೇಕು ಮದುವೆ ಅಂತೇಳಿ ಅಂತೀರೇನು? ಏನಪ್ಪ ನಮ್ಗೆ ಯಾಕೆ ಬೇಕು ಮದುವೆ? ಮಾಡಿಕೊಡಲ್ಲ ಸಾಕಪ್ಪ, ಅವ್ನು ನೋಡ್ಕೊಂತ ಹೋಗ್ಬಿಡೋನು ಇಷ್ಟ ಅಂತ ಯಾರು ಅಂತೀರೇನು? ದೂರ ಕುಂತ್ಕೊಂಡು ಕೇಳ್ಕೊಂತ ಹೋಗೋನು, ಅವ್ ಮಾಡಿಕೊಂಡನ ಸಾಕು, ಅದನ್ನ ನೋಡ್ಕೊಂತ ಹೋಗೋಣ ಹಿಂಗ ಅಂತೀರೇನು? ಕಣ್ಣಿಲ್ದವನು ಎಲ್ಲರೂ ಅವಶ್ಯವಾಗಿ ಬೇಕೇ ಬೇಕಂತ ಅಂತ ಹಂಗಂತೀರಲ್ಲ, ಹಂಗ ಎಲ್ಲರೂ ಇಲ್ಲಿ ಕೇಳಕ್ ಬರೋರು ಎಲ್ಲರಿಗೂ ಒಂದು ಬುಕ್ಕು ಇಲ್ಲಿಕಂತಂದ್ರೆ ಒಬ್ರು ಇರ್ರಿ ನೀವು, ನಮ್ಗೆ ಬುಕ್ ಬೇಡ. ಇಬ್ಬರಾದ್ರಿ ಅಂದ್ರೆ ನಮ್ಮ ಬುಕ್ಕು ಕೈಯಾಗ ಹಿಡ್ಕೊಂಡು ಕೂಡ್ರಿ. ನಿಮ್ಗೆ ಹೋಗಿ ಈ ವಿಷಯ ನೋಡ್ಕೊಂಡ್ರೆ ನಿಮ್ಗೆ ತಿಳಿತದೆ. ಯಾಕೆ ಹೇಳ್ಬೇಕಾತಂದ್ರೆ ಈ ವಿಷಯ ಶಾಸ್ತ್ರೀಯ ವಿಷಯ. ಇದು ಇಷ್ಟ ಅಭ್ಯಾಸ ಮಾಡ್ತಾರ ಅವರಿಗೆ ಸಹಿತವಾಗಿ ಇದು ತಂಟೆ ಹಸ್ತತಿದ. ಕೈಯಾಗ ಬುಕ್ ಐತಂತಂದ್ರು ಅವರಿಗೆ ಎಷ್ಟೋ ಗದ್ದಲ ಹಾಕ್ತಿತ್ತು. ಪುಸ್ತಕ ಇತ್ತಂತಂದ್ರೆ ನಿಮಗೆ ಇದು ನಡೀತದೆ. ಪಾಟಿ ಯಾವನೇ ಆಗಲಿ ಪಾಟಿ ತಗೊಂಡು ಸಾಲಿಗೆ ಬರ್ಬೇಕಲ್ಲ. ಶಾಣೆ ಆದ್ರೂ ಪಾಟಿ ತಗೊಂಡೆ ಬರ್ಬೇಕು, ದಡ್ಡ ಆದ್ರೂ ಪಾಟಿ ತಗೊಂಡೆ ಬರ್ಬೇಕು. ಪಾಠ್ಯ ಪುಸ್ತಕ ಇಲ್ಲದೇ ವಿದ್ಯಾರ್ಥಿ ಅಂತ ಅನ್ಲಿಕ್ಕೆ ಬರಂಗಿಲ್ಲ. ಇಲ್ಲ ಹಿಂಗ ಅದೇ ಇದರದ ನೇಮನ ಅದೇ. ಯಾಕೆ ಹೇಳ್ತೇನೆ ಅಂತ ನೋಡಿ, ಎಲ್ಲ ಶಬ್ದ ಪ್ರಮಾಣ, ಅನುಮಾನ ಪ್ರಮಾಣ, ಅನುಭವ ಪ್ರಮಾಣ, ಕೆಳಗ ಶ್ರವಣ, ಅದ್ರ ಕೆಳಗೆ ಮನನ, ಅದ್ರ ಕೆಳಗೆ ನಿಧಿಧ್ಯಾಸನ, ಕ್ರಿಯಾ, ಅದ್ರ ಕೆಳಗೆ ಜ್ಞಾನ ಕ್ರಿಯಾ, ಸಮುಚ್ಚಯ, ಅದ್ರ ಕೆಳಗೆ ಜ್ಞಾನ. ಇವೆಲ್ಲವೂ ಕೂಡಿ ಏನು ಮಾಡುವು ಅಂತ ಕೇಳಿದರೆ, ನೈಜವೆನುಪು ಅಧ್ಯಾತ್ಮವನ್ನು ಇವೇನು ಉತ್ಪಾದಕ ಅಲ್ಲ, ಅವುಗಳ ಪಾಲಕ ಅಲ್ಲ, ಅದರ ಸಂಹಾರಕನೂ ಅಲ್ಲ. ಇವೇನು ಮಾಡುವು ಅಂತ ಕೇಳಿದರೆ, ಏನು ಮನುಷ್ಯನಲ್ಲಿ ಒಂದು ಭಾವನಾ, ಮಲಿನ ಭಾವನಾ ಅಂತ ಅನ್ನೋದು ಏನದೆಯೋ ಅದನ್ನು ಹೋಗಲಾಡಿಸುವ. ಸಂಶಯ ಭಾವನಾ, ಅಸಂಭಾವನಾ, ವಿಪರೀತ ಭಾವನಾ, ಅಜ್ಞಾನ, ಆವರಣ, ವಿಕ್ಷೇಪ ಅಂತಂಬು ಏನಿದ್ದವಲ್ಲ, ಇವನ್ನೆಲ್ಲವನ್ನು ದೂರ ಮಾಡುವುದಕ್ಕಾಗಿಯೇ ಇವು ಅವೇ. ಆದರೆ ನೈಜ ವೆನಿಪ ಅಧ್ಯಾತ್ಮದಳು ಇವುಗಳದು ಒಂದೂ ಅದರಲ್ಲಿ ಏನು ಸಂಬಂಧವಿಲ್ಲ. ಇಷ್ಟ ಸೂರ್ಯನಿಗೆ ಮುಸುಕಿದ ಘನ ಛನ್ನ ದೃಷ್ಟಿ, ಹಾಗೆ ಘನದಿಂದ ಆಚ್ಛಾದಿತವಾದಂತಹ ದೃಷ್ಟಿ ಆತಂದ್ರೆ ಸೂರ್ಯ ಕಾಣುವುದಿಲ್ಲ.
ಆ ಘನವನ್ನು ಮೇಘವನ್ನು ಹೋಗಲಾಡಿಸೋದಕ್ಕಾಗಿ ದೊಡ್ಡ ಗಾಳಿ ಬೀಸಿದರೆ ಹ್ಯಾಂಗಾಗುವುದೋ ಅದೇ ಪ್ರಕಾರ ಇದು ಖುಲ್ಲಾಗುವುದು ವಸ್ತು. ಅದು ಅದಕ್ಕಾಗಿ ಇವು ಪ್ರಮಾಣಗಳು ಬೇಕು, ಅದಕ್ಕಾಗಿ ಶ್ರವಣ ಮನ್ನಾದಿಗಳು ಬೇಕು, ಅದಕ್ಕೆ ಕ್ರಿಯಾ ಬೇಕು, ಜ್ಞಾನ ಕ್ರಿಯಾ ಬೇಕು ಮತ್ತು ಜ್ಞಾನ ಬೇಕು. ಇಷ್ಟಿದೊಂದು ಸಮನ್ವಯ ಮಾಡಿಕೊಂಡು ಹೋದ್ರೇನೆ ಇದು ಎಲ್ಲ ಮನುಷ್ಯನ ಮಲ ವಿಕ್ಷೇಪ ಅಂತಂಬುವೇನದವಲ್ಲ, ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತಂಬುವ ಮಲತ್ರಯಗಳಾಗಲಿ ಅಥವಾ ಈ ಭಾವನಾತ್ರಯಗಳಾಗಲಿ ಇವೆಲ್ಲ ಆವರಣತ್ರಯಗಳಾಗಲಿ ಇವೆಲ್ಲವೂ ದೂರ ಆಗುವು. ಅದನ್ನು ಸಾಧಿಸುವ ಅವನು ದೂರ ಮಾಡುವುದಕ್ಕಾಗಿ ಇವುಗಳದ ಉಪಯೋಗದೇ ಹೊರತು ನಿಜವಾದಂಥ ಯಾವುದು ಅಧ್ಯಾತ್ಮ ಏನದೆಯೋ ಅದರ ಬಗ್ಗೆ ಇವುಗಳದು ಏನೂ ಬಿಲ್ಕುಲ್ ಇಲ್ಲ. ಎಷ್ಟಿಟ್ಟ ಗುರುವಾಕ್ಯವೆನಿಸುವ ಅಹಂಕಾರವನ್ನು ನಿರಂಕಾರ ಮಾಡುವಷ್ಟು ಸಾಮರ್ಥ್ಯ ಮತ್ತು ಜೀವನಿಗೆ ದೇವನನ್ನು ಮಾಡುವಷ್ಟು ಸಾಮರ್ಥ್ಯ ಇದು. ಗುರುವಚನವಿಲ್ಲದೆ ಯಾರಿಗೂ ಆಗಲಾರದು. ಅಜಗಣ್ಣ ಮುಕ್ತಾಯಕಗಳ ಸಂವಾದದಲ್ಲಿ ಅಲ್ಲಮ ಪ್ರಭು ಸಾಕಷ್ಟು ಪ್ರಶ್ನೆ ಮಾಡ್ತಾನ. ಆ ಮುಕ್ತಾಯಕ್ಕನ ಮೇಲೆ ಆಕೆ ಠರವನ್ನು ಕೊಡ್ತಾಳೆ. ಗುರುವಚನವಿಲ್ಲದೆ ಗುರುವಿಲ್ಲದೆ ಯಾರೂ ಯಾವ ರೀತಿಯಿಂದಲೂ ಅವರು ತಮ್ಮ ಸಾಧ್ಯವನ್ನು ಸಾಧಿಸಿಕೊಳ್ಳಲಿಕ್ಕೆ ಸಮರ್ಥರಾಗಲಾರರು. ಠರ ನಿಶ್ಚಿತ ಮಾಡಿಕೊಳ್ತಾರೆ. ಈ ಜನ್ಮದಲ್ಲಿ ಅವರಿಗೆ ಗುರು ಇಲ್ಲ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ಗುರು ಇದ್ದಾನೆ. ಒಳಗಿನ ಅಂತರದಲ್ಲಿರತಕ್ಕಂಥ ಪ್ರಜ್ಞಾಗುರು ಅವನಿಗೆ ಅವ ಎಚ್ಚರ ಆಗದಿದ್ರೆ ಈ ಅಜ್ಞಾನ ದೂರ ಆಗದು, ದೇವನ ಸ್ವರೂಪದಲ್ಲಿ ಸಮರಸಾಲಿಕ್ಕೆ ಬರಲಾರದು ಅಂತ ಎಲ್ಲರೂ ಅಂಬುವರು. ಗುರು ಅಂಬುವ ಬಹಳ ಅಧಿಕ, ಬಹಳ ದೊಡ್ಡವ, ಬಹಳ ದೊಡ್ಡವ, ಬಹಳ ದೊಡ್ಡ. ನಾವೆಲ್ಲ ಯಾವ ಪರಿಸ್ಥಿತಿ ಹೋಗಿದ್ದು ಕಟ್ಟೆಯವರ ಎಲ್ಲಿ ಹೋಗಿ ಬೀಳ್ತಿದ್ವೋ ಏನು. ಒಬ್ಬ ಮಹಾತ್ಮನ ಸಂಬಂಧ ಆದ್ದರಿಂದ ನೋಡು ಎಷ್ಟು ಆನಂದ. ಏನಪ್ಪ ನಮ್ದು ಹಣೆ ಬಾರ ಹಿಂಗ ಏನು ನೀವು ಬೇಡ, ನೀವು ಪುಣ್ಯ ದೊಡ್ಡ ಕಸುಗಳು. ಅವರು ಒಂದು 18 ಹಾಡಿದ್ರು, ನಾವು ಒಂದು 4 ಹಾಡುತ್ತಿದ್ವಿ. ಏನಪ್ಪ ನಮ್ದು ಹಂಗ ನಡ್ಕೊಂತ ಹೋಗಿ ಹೋಗ್ತಿತ್ತದು. ಹಂಗ ನಮ್ಮನ್ನ ಅವ್ರಾರ ಹೊಡಿಲಿ, ಅವ್ರು ನಮ್ಮನ್ನಾರ ಹೊಡಿ. ಏನೋ ಮಹಾತ್ಮ ನೀವು ಯಾವ ರೀತಿ ದೃಷ್ಟಿ ಇಟ್ನೋ ಏನೋ ಕೈ ಬಿಡ್ಲಿಲ್ಲ. ದೊಡ್ಡದು. ಹಗಲು ರಾತ್ರಿ 24 ತಾಸು ಸ್ಮರಿಸಿದ್ರು ಅದು ತೀರದ. ಏನಪ್ಪ ಅದಕ್ಕೆ ಎಷ್ಟೋ ಮಂದಿ ರಾಜರು ಬಂದು ಆದರೂ ಗುರು ಮಾಡುವ ಕಾರ್ಯ ಮಾಡಲಿಲ್ಲ. ಎಷ್ಟೋ ಪಕ್ಷಗಳು ಬಂದಾವ, ಗುರು ಮಾಡುವ ಕಾರ್ಯ ಮಾಡಲಿಲ್ಲ. ಗುರುವಿನ ಕಾರ್ಯ ಅಂತನ್ನೋದು ಹರಿಹರ ಬ್ರಹ್ಮಾದಿಗಳು ಅರಸುವ ತತ್ವ ಅಂತನದ. ಹರಿಹರ ಬ್ರಹ್ಮಾದಿಗಳು ಅರಸುವ ತತ್ವವನ್ನು ಕರಕ್ಕೆ ಕೊಟ್ಟಂತೆ ಗುರುವೇ ನೀ ಮಾಡಿದ ಉಪಕೃತಿಯನ್ನು ನಾನು ಎಂದು ಮರೆಯಲಿ ಅಂತ ಕೇಳ್ತಾನಲ್ಲ. ಇಂಥದ್ದದು ಗುರುವಿನ ಉಪಕಾರ ಬಹಳ ದೊಡ್ಡದು, ಬಹಳ ದೊಡ್ಡದು. ಅದಕ್ಕೆ ಗುರುವಾಕ್ಯವೆನಿಸುವ ಶ್ರುತಿ, ಅದು ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಆಗಮ, ಗುರುವಚನವೇ ಪುರಾಣ. ಗುರುವಚನವೇ ಸಕಲಾರ್ಥಗಳ ಸಿದ್ಧಿಗೂ ಸಕಲಾರ್ಥಗಳ ಪ್ರಾಪ್ತಿಗೂ ಗುರುವಚನವೇ ಇದೆಲ್ಲದಕ್ಕೂ ಕಾರಣ. ಗುರುವಚನವೇ ಮೋಕ್ಷ ಗತಿ. ಖಡೀಕ ಗುರುವಚನವೇ ಮುಕ್ತನಾಗಲಿಕ್ಕೂ ಗುರುವಚನವೇ ಕಾರಣ. ಎನ್ನಾವಾದರೂ ಬೇರೆ ಬೇರೆ ಗತಿಗಳನ್ನು ಪಡೆದುಕೊಳ್ಳುವುದಕ್ಕಾದರೂ ಗುರುವಚನವೇ ಕಾರಣ. ಎಷ್ಟು ಮೇಲು ತರಗತಿಯಲ್ಲಿರ್ತಕ್ಕಂಥದ್ದು. ಅದೇ ಈಗೇನಾಯಿತು ಅಂತ ಕೇಳಿದರೆ ಗುರುವಾಕ್ಯವೆನಿಸುವ ಶ್ರುತಿ ಕರ್ಮ ಜ್ಞಾನವು ಆ ಎರಡರ ಮಿಶ್ರ ರೂಪ ಇರುತ್ತ. ಇಲ್ಲಿ ನೋಡಿ, ಗುರುವಚನವೇ ಈಗೇನಾಯ್ತು ಕರ್ಮ, ಈಗ ಕ್ರಿಯಾ ಆದದ್ದು ಗುರುವಚನವೇ. ಗುರುವಚನವೇ ವೇದ, ಗುರುವಚನವೇ ಶ್ರವಣ, ಗುರುವಚನವೇ ಕ್ರಿಯಾ.
ಇಷ್ಟಾದ್ರದ್ದು ಗುರುವಚನವೇ ಅನುಮಾನ ಪ್ರಮಾಣ, ಗುರುವಚನವೇ ಮನನ, ಗುರುವಚನವೇ ಜ್ಞಾನ ಕ್ರಿಯಾ ಸಮುಚ್ಚಯ, ಗುರುವಚನವೇ ಅನುಭವ ಪ್ರಮಾಣ, ಗುರುವಚನವೇ ನಿಧಿಧ್ಯಾಸನ, ಗುರುವಚನವೇ ಜ್ಞಾನ. ಇಷ್ಟು ಅದರೊಳಗ ಸಾಮರ್ಥ್ಯ ಮಾತ್ರ ಅದೇ. ಭಾರಿ ಭಾರಿ ಸಾಮರ್ಥ್ಯ ಇದೆ, ಭಾರಿ ಸಾಮರ್ಥ್ಯ ಇದೆ. ಒಂದು ಇದರ ವಿಷಯಕವಾಗಿ ಇನ್ನು ಹೇಳ್ತೇನೆ ಕೇಳಂತ. ನಾವು ಕ್ರಿಯಾ ಜ್ಞಾನ, ಕ್ರಿಯಾ ಜ್ಞಾನ, ಕ್ರಿಯಾ ಕರ್ಮಕಾಂಡ, ಜ್ಞಾನ ಕರ್ಮ ಸಮುಚ್ಚಯ ಕಾಂಡ ಮತ್ತು ಜ್ಞಾನಕಾಂಡ. ಕ್ರಿಯಾ ಕರ್ಮಕಾಂಡದೊಳಗೆ ಏನೇನು ಹಾಕ್ಯಾನ, ಗುರುವಿನ ಅದು ಶಬ್ದ ಪ್ರಮಾಣ, ಶ್ರವಣ, ಇದನ್ನ ಕರ್ಮಕಾಂಡದೊಳಗೆ ಹಾಕ್ಯಾನ ಇದನ್ನ. ಮತ್ತ ಜ್ಞಾನ ಕರ್ಮ ಸಮುಚ್ಚಯದಲ್ಲಿ ಏನು ಹಾಕ್ಯಾನ, ಅನುಮಾನ ಪ್ರಮಾಣ, ಮನನ, ಇದನ್ನ ಜ್ಞಾನ ಕರ್ಮ ಸಮುಚ್ಚಯದಲ್ಲಿ ಹಾಕ್ಯಾನ. ಮತ್ತ ಅನುಭವ ಪ್ರಮಾಣ, ನಿಧಿಧ್ಯಾಸನ, ಅದನ್ನ ಬರೇ ಜ್ಞಾನಕಾಂಡದಲ್ಲಿ ಹಾಕ್ಯಾನ. ಒಟ್ಟ ಕಾಂಡತ್ರಯ ಅಂತ ಮಾಡಿಟ್ಟಾರ. ಕಾಂಡತ್ರಯ ಅಂದ್ರೆ ಏನು? ಕರ್ಮಕಾಂಡ, ಜ್ಞಾನ ಕರ್ಮ ಸಮುಚ್ಚಯ ಕಾಂಡ, ಒಂದು ಜ್ಞಾನಕಾಂಡ. ಇವು ಮೂರು ಭಾಗ. ಈ ಮೂರು ಇಷ್ಟು ಹೇಳುದ್ರೊಳಗೆ ಅವ್ ಮ್ಯಾಲಿನ ಹಿಡ್ಕೋಬೇಕ, ಮತ್ತೆ ಕೈ ಬಿಡಬಾರ್ದು ಅವನು. ಅವನ್ನ ಶ್ರುತಿ ಅಲ್ಲಿದ್ದು ಮ್ಯಾಲಿಂದಾದ್ರು ಶ್ರುತಿ, ಅನುಮಾನ, ಅನುಭವ, ಶಬ್ದ ಪ್ರಮಾಣ, ಅನುಮಾನ ಪ್ರಮಾಣ, ಅನುಭವ ಪ್ರಮಾಣ, ಮತ್ತು ಶ್ರವಣ, ಮನನ, ನಿಧಿಧ್ಯಾಸನ. ಅವನ್ನ ಮ್ಯಾಲಿನ ಕೈ ಬಿಡಬಾರ್ದು. ಮ್ಯಾಲಿನ ಇದು ಹೂ ಅದೇ ಐತಪ್ಪ ಅಂತಂದ್ರೆ ಇದು ಬುಡಕಿಂದ ದೇಟ್ ಕೈ ಬಿಡಬಾರ್ದು. ಇದನ್ನು ಈ ದೇಟ್ ಇರೋದ್ರಿಂದ ಹೂ ಅದೇ ಇದು. ದೇಟನ ಇಲ್ದಿದ್ರೆ ಇದು ಹೂ ಇರ್ಲಿಕ್ಕೆ ಬರಂಗಿಲ್ಲ. ಹಾಗ ಈಗ ಕ್ರಿಯಾ, ಜ್ಞಾನ ಕ್ರಿಯಾ ಮತ್ತು ಜ್ಞಾನ ಇವು ಅದಾವಂತಂದ್ರೆ ಹಿಂದೆ ಅವು ದೇಟಿನಂತೆ ಅವಕ್ಕೆ ಆಧಾರವಾಗಿ ಅವು ಇದ್ದೇ ಇದ್ದಾವೆ. ಅವಿಲ್ಲದಿದ್ರೆ ಇವು ಬದುಕಲಾರು. ಅದಕ್ಕಾಗಿ ಕಾಂಡತ್ರಯ ಅಂತ ಇಟ್ಟಾನ. ಕರ್ಮಕಾಂಡ, ಜ್ಞಾನ ಕರ್ಮ ಸಮುಚ್ಚಯ ಕಾಂಡ ಮತ್ತು ಜ್ಞಾನಕಾಂಡ. ಇವುಗಳ ಪರಿಸ್ಥಿತಿ ಏನದೆ ಇದನ್ನು ವರೆಯುವನು ಕೇಳು. ಕರ್ಮದಿಂದವೇ ಜ್ಞಾನ, ಕರ್ಮದಿಂದವೇ ಮೇಣು, ನಿರ್ಮಲ ಜ್ಞಾನದಿಂದವೇ ಮುಕ್ತಿ, ಪೇರ್ಮೆಯೊಳು ಅಹುದು ಎಂಬುದು ಎಲೆ ತ್ರಿಕಾಂಡಗಳ ಧರ್ಮವು ಆ ಶ್ರುತಿಸಿದ್ಧವಿದು ತಾನು. ಈಗ ಒಂದು ಚಲೋ ವಿಷಯ ತೆಗೆದಾರ ಅವರು ನಿಜಗೊಂಡ. ಕರ್ಮದಿಂದಲೇ ಸುಖ ಅದೇ ಅಂತನೋರ್ದಾರ, ಕರ್ಮದಿಂದಲೇ ಮುಕ್ತಿ ಅದೇ ಅಂತಂಬುವವರು ಅದ. ಅದೊಂದು ವಾದನ ಅದೇ. ಮತ್ತ ಜ್ಞಾನದಿಂದಲೇ ಮೋಕ್ಷ, ಜ್ಞಾನದಿಂದಲೇ ಸುಖ ಅಂತಂಬುವವರು ಇದು ಒಂದು ವಾದನ ಅದೇ. ಜ್ಞಾನ ಕರ್ಮ ಸಮುಚ್ಚಯದಿಂದಲೇ ಮುಕ್ತಿ, ಜ್ಞಾನ ಕರ್ಮ ಸಮುಚ್ಚಯದಿಂದಲೇ ಸುಖ ಅಂತಂಬುದು ಇದು ಅದೇ ವಾದದೇ. ಈ ವಾದದವ್ರು ಏನು ಮಾಡ್ತಾರ? ಕೇಚಿತ್ ಕರ್ಮಾವಲಂಬಿಕ, ಕೇಚಿತ್ ಜ್ಞಾನಾವಲಂಬಿಕ. ಯಾರು ಕರ್ಮದ ಅವಲಂಬಿಗಳಿದ್ದಾರಲ್ಲ ಆ ಜ್ಞಾನವನ್ನ ಹೀಯಾಳಿಸ್ತಾರ, ಅಲ್ಲಗಳಿತಾರೆ. ಮತ್ತು ಜ್ಞಾನ ಕರ್ಮಗಳ ಸಮುಚ್ಚಯವನ್ನು ಅಲ್ಲಗಳಿತಾರೆ. ಬರೀ ಕರ್ಮದಿಂದಲೇ ಸುಖ ಅಂತ ಕರ್ಮ ಪ್ರತಿಪಾದನೆ. ಮತ್ತು ಧರ್ಮಾತ್ ಸುಖಂ, ಧರ್ಮ ಅಂದ್ರೆ ಕರ್ಮ, ಕರ್ಮದಿಂದಲೇ ಸುಖ, ಕ್ರಿಯೆಯಿಂದಲೇ ಸುಖ ಅಂತಂಬುದು ಒಂದು ವಾದ. ಇವರಿಗೆ ಜ್ಞಾನದಿಂದಲೇ ಮೋಕ್ಷ ಅಂತನ್ನುವರು ಸೇರುವುದಿಲ್ಲ. ಇವರಿಗೆ ಕರ್ಮದಿಂದ ಮೋಕ್ಷ ಅಂತನ್ನುವರಿಗೆ, ಜ್ಞಾನದಿಂದ ಮೋಕ್ಷ ಅಂತನ್ನುವರು ಯಾರಿದ್ದಾರಲ್ಲ ಅವರು ಸೇರುದು ಎಲ್ಲ. ಜ್ಞಾನ ಕರ್ಮ ಸಮುಚ್ಚಯ ಅಂತಾರೆ, ಎರಡೂ ಕೂಡಿಕೊಂಡೇ ಇರೋದು. ಎರಡೂ ಬೇಕು, ಜ್ಞಾನನೂ ಬೇಕು, ಕರ್ಮನೂ ಬೇಕು. ಪಕ್ಷಿಯು ಹಾರಬೇಕಾದ್ರೆ ಒಂದೇ ಪಕ್ಷದಿಂದ ಹಾರಲಾರದು, ಎರಡೂ ಪಕ್ಷಗಳು ಬೇಕು. ಜ್ಞಾನವೂ ಬೇಕು, ಕರ್ಮವೂ ಬೇಕು. ಎರಡರಿಂದ ಈ ಮೋಕ್ಷ ಉಡ್ಡಾಣವನ್ನು ಏರಬಹುದು ಅಂತ ಹಿಂಗ ಪ್ರತಿಪಾದನೆ ಮಾಡೋರ್ದಾರ. ಅವ್ರಿಗೆ ಕೇವಲ ಕರ್ಮ ಅವ್ರು ಹೀಯಾಳಿಸ್ತಾರೆ, ಕೇವಲ ಜ್ಞಾನವನ್ನು ಅವ್ರು ಹೀಯಾಳಿಸ್ತಾರೆ. ಕೇವಲ ಕರ್ಮದಿಂದ ಸುಖ ಆಗಲಾರದು, ಕೇವಲ ಜ್ಞಾನದಿಂದ ಸುಖ ಆಗಲಾರದು ಅಂತ ಅವೆರಡನ್ನೂ ಅಲ್ಲಗಳಿತಾರೆ. ಇನ್ನೊಬ್ಬ ಕೇವಲ ಜ್ಞಾನದಿಂದಲೇ ಮೋಕ್ಷ ನಂಬು, ಜ್ಞಾನವನೇ ಕರ್ಮವೆಂಬ ಜಾಲದಲ್ಲಿ ಸಿಲುಕಿ ಹಂಬಲಿಸದಿರು ಮುಕ್ತಿ ಎಂಬಯಸಿ ಮನುಜ. ಜ್ಞಾನವನ್ನೇ ನಂಬು, ಈ ಕರ್ಮ ಆಗಲಿ ಜ್ಞಾನ ಕರ್ಮ ಸಮುಚ್ಚಯ ಆಗಲಿ ಇವನ್ ಬಿಟ್ಟುಬಿಡು. ಬರೀ ಜ್ಞಾನದಿಂದಲೇ ಮೋಕ್ಷ, ಜ್ಞಾನದಿಂದಲೇ ಸುಖ ಅಂತ ಹೇಳೋರು ಇದೊಂದು ವಾದವೇ.
ಆ ವಾದಗಳನ್ನ ಖಂಡನ ಮಂಡನ ಮಾಡಕ ಆ ಕಡೆ ಹೋಗಿಲ್ಲ ಇವ್ರು ನೆಚ್ಕೊಂಡ್ರಿ. ಆ ವಾದಗಳ ಶ್ರೇಷ್ಠ ಅಂತ, ವಾದಗಳ ಕನಿಷ್ಠ ಅಂತ ಇವನು ಹೇಳಕ್ಕನ ಹೋಗಿಲ್ಲ ಅವರು. ಅದು ಕರ್ಮದಿಂದಲೇ ಮೋಕ್ಷ ಅಂತ ಅನ್ನೋದಕ್ಕೂ ಒಪ್ಪ್ಯಾರ. ಮತ್ತು ಜ್ಞಾನ ಕರ್ಮ ಸಮುಚ್ಚಯದಿಂದಲೂ ಮೋಕ್ಷ ಎಂಬುದಕ್ಕೂ ಒಪ್ಪ್ಯಾರ. ಮತ್ತು ಜ್ಞಾನದಿಂದಲೂ ಮೋಕ್ಷ ಅಂತ ಅನ್ನೋದಕ್ಕೂ ಒಪ್ಪ್ಯಾರ. ಎಷ್ಟು ಒಟ್ಟು ತಗದಾರ ನೋಡಿ ವಿಚಾರ ಹೇಗೈತೆ ನೋಡಿ. ಕರ್ಮದಿಂದ ಮತ್ತು ಜ್ಞಾನ ಕರ್ಮದಿಂದ ನಿರ್ಮಳ ಜ್ಞಾನದಿಂದ ಇದು ಮೋಕ್ಷವೆಂಬುವುದು ಆಗುವುದು ಸಿದ್ಧಾಂತನೇ ಅದೇ. ಇದ್ರಾಗ ನನಗೇನು ಸಂಶಯ ಇಲ್ಲ ಅಂತಂತಾರ ಅವರು. ಸಂಶಯದ ಕೋಟಿಗಳಿಗೆ ಅವ್ರು ಹೋಗೇ ಇಲ್ಲ ಅವರು. ಇದ್ರೊಳಗೆ ಬರೋಬ್ಬರಿ ಹೌದು, ಇದಕ್ಕೆ ವಾದನ ಬೇಡ ಅಂತಾನೆ. ಅದು ಇದು ಪ್ರಸಿದ್ಧವಾಗಿಯೇ ಇದರ ಅರ್ಥ, ಪ್ರಸಿದ್ಧವಾಗಿ ಇದರ ಫಲ ನಮಗೆ ಸಿಗುವುದು ಅಂತಂತಾನೆ. ಪೇರ್ಮೆಯೊಳಹುದು ಅಟ ಇಟಲ್ಲ. ಮತ್ತು ಪ್ರಸಿದ್ಧನ ಕರ್ಮದಿಂದ ಮೋಕ್ಷ ಅಂತ ಅನ್ನೋದು ಪ್ರಸಿದ್ಧನ, ಅದಕ್ಕೆ ಕರ್ಮ ಅಥವಾ ಕ್ರಿಯಾ ಅಂತಾರೆ ಅದಕ್ಕೆ ಅವರು. ಜ್ಞಾನ ಕರ್ಮ ಸಮುಚ್ಚಯ ಅಂತಾರೆ. ಸಮುಚ್ಚಯ ಅಂದ್ರೆ ಎರಡೂ ಕೂಡ್ಕೊಂಡು ನಡೆಯುವುದು. ಅದಕ್ಕೆ ಸಮುಚ್ಚಯ, ಕ್ರಮ ಸಮುಚ್ಚಯ ಬೇರೆ, ಸಮ ಸಮುಚ್ಚಯ ಬೇರೆ. ಕ್ರಮ ಸಮುಚ್ಚಯ ಅಂತಂದ್ರೆ ಇಂತಿಷ್ಟು ದಿವಸ ಕರ್ಮ, ಇಂತಿಷ್ಟು ದಿವಸ ಜ್ಞಾನ ಅಂತಾರಲ್ಲ, ಇದು ಕ್ರಮ ಸಮುಚ್ಚಯ. ಇದು ಹಂಗಲ್ಲ. ಕ್ರಮ ಸಮುಚ್ಚಯ ಅಲ್ಲಿ ಸಮ ಸಮುಚ್ಚಯ. ಒಂದೇ ಕಾಲದಲ್ಲಿ ಬಾಯಿಗೆ ತುತ್ತ ಹಾಕ್ಬೇಕು, ಎಡಗೈಲಿ ನೊಣ ಹೊಡಿಬೇಕು. ಒಂದು ತಾಸು ನೊಣ ಹೊಡೆದಿಂದ ಒಂದು ತಾಸು ಉಣ್ಣೋದಲ್ಲದು. ಉಂಡ ಮೇಲೆ ನೊಣ ಹೊಡುದು, ಹೊಡುದಲ್ಲ. ಎರಡೂ ಕೂಡಿನ ಇದು ಕೈ ಆಡಿಸೋದು ಹಿಂಗೆ ಉಣ್ಣೋದು, ಕೈ ಆಡಿಸೋದು ಹಿಂಗೆ ಉಣ್ಣೋದು, ಕೈ ಆಡಿಸೋದು ಇದು ಉಣ್ಣೋದು. ಇದಕ್ಕೇನಂತಾರೆ? ಇದಕ್ಕೆ ಸಮ ಸಮುಚ್ಚಯ ಅಂತಾರೆ. ಮತ್ತದು ಕೇವಲ ಜ್ಞಾನ ಅಂತ, ಅದು ಖರೇನ. ಅದರಿಂದಲೂ ಮೋಕ್ಷ, ಇದರಿಂದಲೂ ಮೋಕ್ಷ, ಇದರಿಂದಲೂ ಮೋಕ್ಷ. ಇದಷ್ಟು ಇಟ್ಟಾರ ಅವರು. ಏನಪ್ಪ ಇದರ ವಿಚಾರ ಅದೇ. ಇದನ್ನು ಕೇಳುವಂತಂತ. ಪ್ರಿಯತಮೆ, ತಾನು ಇದರೆಂದು ತೋರುವ ಭಾವನೆಯನ್ನು ಉಳಿದೊಡೆ ಮುಕ್ತಿ ದೊರೆಯುವುದು. ಮೋಕ್ಷ ಅಂತ ಯಾವುದಕ್ಕೆ ಅನ್ಬೇಕು ಮೊದಲು ಒಂದು ನಿರ್ಣಯ ಮಾಡೋದು. ಮೋಕ್ಷ ಅಂತಂದ್ರೆ ಏನಪ್ಪಾ? ಈ ಊರು ಬಿಟ್ಟು ಹೋಗಿ ಆ ಕಡೆ ಎಲ್ಲಾರ ಚಲೋ ಹವಾದಲ್ಲಿ ಕೂತ್ರ ಮೋಕ್ಷ ಅಂತಾರೋ ಹ್ಯಾಂಗ? ಹವಾ ಸೇರಿ ಹೋಗ್ತಾರಲ್ಲ ಅಡ್ಡಾಡಕ್ಕ. ಬಿಸಿಲು ಬಂತು ಸಹ್ಯಾದ್ರಿ ಪರ್ವತದ ಕಡೆ, ಥಂಡಿ ಬಂತು ಮದ್ರಾಸದ ಕಡೆ, ಎಲ್ಲೆಲ್ಲಿ ಯಾವ ಹವಾಮಾನಕ್ಕೆ ಸರಿಯಾಗಿ ಹೋಗಿ ಶುಚಿ ಒಳ್ಳೆ ಆರಾಮ ಆಗುವುದಕ್ಕೆ ಹೋಗಿ ಕೂತ್ರ ಅದಕ್ಕೆ ಮೋಕ್ಷ ಅಂತಾರೋ ಹೇಗೆ? ಬೇಡ ಬಹಳ ಸಂಪತ್ತು ಗಳಿಸಿ ಆನಂದದಿಂದ ಇರ್ತಾರ ಅಂತಂತಾರ, ಅದಕ್ಕೆ ಮೋಕ್ಷ ಅಂತಾರೆ ಏನಪ್ಪ? ಹಾಗೆ ಯಾವ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾವಿಜ್ಯಾದಿ ಗತಿಗಳನ್ನ ಪಡೆದ್ರೆ ಮೋಕ್ಷ ಅಂತಾರಂತ. ಹಂಗಾದ್ರೆ ಮೋಕ್ಷ ಅಂತಾರೇನು? ಅದ್ರ ವಿಚಾರ. ಮೋಕ್ಷ ಮೋಕ್ಷ ಅಂತ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ, ಅಹಂ ತ್ವಂ, ನಾನು, ಅದು, ನಾನು, ನನ್ನದು ಅಂತಂಬುವ ಈ ಭಾವ ಅಳದರೆ ಮೋಕ್ಷ. ಇದು ಮೋಕ್ಷದ ವ್ಯಾಖ್ಯಾನ. ಇದು ಯಾವಾಗ ಮೋಕ್ಷ ಬೇಕಾಗಿದೆಯೋ ಅವ ನಾನು ಅನ್ನೋದು, ನನ್ನದು ಅನ್ನೋದು, ಅದನ್ನ ಕಾಗದ ಹರಿದ ಬರುದು ಅವರು. ನಾನು ಎಂಬುದು ಎಷ್ಟು ಮಮೇತಿ ಬದ್ಧತೆ ಜಂತು, ನಾನು ಎಂಬುದು ಎಷ್ಟು ಬಂಧನಕಾರಕದೆ, ಅದು ಮಮ ಎಂಬುದು ಕೂಡ ಅಷ್ಟೇ ಬಂಧನಕಾರಕದೆ. ಕೋಡ್ಯದು ಯಾರ್ಯಾರು ಇದಾಕಿಲ್ಲ ಮನ್ಯಾಗ ಬರೇ ಹಾಳು ಮನೆ ಇರಬೇಕು, ಹಾಳು ಮನ್ಯಾಗ ಒಂದು ಎಲ್ಲಾರು ಒಂದು ಚಿಮಣಿ ಹಚ್ಕೊಂಡು ಕುಂತಿರ್ಬೇಕು. ಯಾಕೆ ಕೂತಿಯೋ ಒಬ್ಬನೇ ಅಂತಂದ್ರ ಏನ್ ಮಾಡ್ಬೇಕ್ರಿ? ಯಾರಿಲ್ಲ ಮನ್ಯಾಗ. ಮತ್ತೆ ನಾ ಕುಂಡ್ರದ ಹೊರತು ಮತ್ತೆ ಯಾರು ಕುಂಡಿರ್ಬೇಕ್ರಿ? ಯಾರೂ ಇಲ್ಲ. ಯಾಕೆ ಕೂತಾನವ? ಮಮ ಅನ್ನೋದು ಒಬ್ಬನ ಇದ್ರೂ ಕೂಡ ಅದನ್ನ ಬಿಟ್ಟು ಬರಕ ಮತ್ತೆ ಯಾರಿಲ್ಲ. ನಮ್ಮ ಹತ್ರ ಬಂದಂತಾರ ಮಂದಿ, ಯಾರಿಲ್ರಿ ಮನ್ಯಾಗ ನಾ ಹೋಗ್ಬೇಕು, ಅಲ್ಯಾಕೆ ಹೋಗ್ತಿ ಅಂತ ನಾ ಕೇಳ್ತೇನೆ. ಯಾರಿದ್ರೆ ಯಾಕೆ ಹೋಗಿ ಅಲ್ಲಿ? ಮತ್ತೇನು ಯಾರಿಲ್ಲ ಹೋಗ್ಬಾರ್ದೇನ್ರಿ ಮನೆಗೆ? ಮತ್ತೆ ಅಲ್ಲಿ ಮನೆಗೆ ನೀ ಯಾರಿಲ್ಲ ಅಂತ ಅದು ಎಲ್ಲಕ್ಕೆ ಹೋಗ್ತಿ, ಕೆಲಸ ಏನೈತಿ ಅಂತ ನಾ ಕೇಳ್ತೇನೆ. ಎಲ್ಲಾರು ಮನ್ಯಾಗ ಅದಾರಿ ಅಂತ ಹೇಳ್ತಾರ. ಹಂಗಾರೆ ಮನ್ಯಾಗಿದ್ರೆ ನೀ ಯಾಕೆ ಹೋಗ್ತೇನೆ ಅಂತ ಕೇಳ್ತಾರೆ. ಏನಪ್ಪಾ ಇದು?
ಇದರ ಆಟ ಏನದು ಅಂದ್ರೆ ಬಂಧನ. ಮಮ ಮಮ ನನ್ನದು 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 ಅಂತಂಬುದು ಇದು ಬಂಧನ. ನಾನು ಎಂಬುದು ಬಂಧನ, ನನ್ನದು ಅಂತಂಬುದು ಬಂಧನ. ಇವೆರಡು ನಿಸರ್ಗವಾಗಿ ಇಡೀ ವಿಶ್ವವನ್ನೇ ಕಟ್ ಹಾಕ್ಯವು. ಏನು ಹೇಳ್ಬೇಕು ನೋಡಿದ ಎಷ್ಟು ಸಾಮರ್ಥ್ಯ. ಮೋಕ್ಷ ಮೋಕ್ಷ ಅಂದ್ರೆ ಏನು? ಇದು ಇಲ್ಲದ್ದೇ ಇದು ನಾಶ ಆಗ್ಬೇಕು. ಏನಪ್ಪ? ನಿರಹಂಕಾರ ನಿಸ್ಪೃಹ ನಿರ್ಮಮ ಅಲ್ಲ? 3 ಶಬ್ದ ಇಟ್ಟನಲ್ಲ. ಯಾಕಂತ ಕೇಳಿದ್ರೆ ಯಾವುದು ನಾನು ಎಂಬುದಕ್ಕೂ ಅರ್ಥ ಇಲ್ಲ, ನನ್ನದಂತಂಬುದಕ್ಕೂ ಅರ್ಥ ಇಲ್ಲ. ಹಾಗೆ ದಬ್ಬಾಳಿಕೆ ಮೇಲೆ ನಡೆಸ್ಯಾನಿವ. ಯಾವುದಕ್ಕೆ ನಾನಂತಾನ, ಶರೀರಕ್ಕೆ ನಾನಂತಾನಂತಂದ ಬೆಳಕ ಅದು ನಾನು ಎಂಬ ಶಬ್ದಕ್ಕೆ ಅರ್ಥನ ಅಲ್ಲ. ಇಂದ ಈ ಶರೀರ ಹೋದ್ರೂ ತಾನದಾನ, ಇಂದ ಈ ಶರೀರ ಬಂದರೂ ತಾನದಾನ, ಈ ಶರೀರ ಬಾರೋಕ್ಕಿಂತ ಪೂರ್ವದಲ್ಲಿಯೂ ತಾನದಾನ, ಈ ಶರೀರಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ ತಾನದಾನಂತಂದ ಬಳಿಕ ಶರೀರ ಆಗಿ ತಾನದಾನೋ, ಶರೀರ ಅಲ್ಲ ಶರೀರ ಆಗದೆ ತಾನದಾನೋ? ಏನಪ್ಪ? ಶರೀರ ಎಂಬುವ ಶಬ್ದ ಇಲ್ಲದಾಗನು ಕೂಡ ತಾನದಾನ ಅಂಬುದಕ್ಕೆ ಪ್ರಮಾಣ ನಿಮ್ಗೆ ಅನುಭವನ ಕೊಡುವುದು ಅಂತಂದ್ರೆ ಈಗ ಸುಪ್ತಿ ಸಮಾಧಿ ಅಂತನೂ ಎರಡೂ ಬಲವಾದ ಪ್ರಮಾಣ. ಗಾಢ ನಿದ್ರಿ ಅದರೊಳಗ ಬಾಹ್ಯದ ಯಾವುದು ಪ್ರಜ್ಞೆ ಇಲ್ಲ. ಶರೀರಕ್ಕೆ ನಾನು ಎಂಬುದಿಲ್ಲ, ಶರೀರಕ್ಕೆ ನಾನದಂತಂಬುದು ಇಲ್ಲ. ನೀನಿಲ್ಲೇನೋ? ಮತ್ತೆ ನೀನು ಹೇಗಿದೆ ಅಂತ ಕೇಳಿದ್ರೆ ನಿದ್ರೆಯಲ್ಲಿ ಸುಖ ಸ್ವರೂಪನಾಗಿ ಅದಿ, ಎಲ್ಲ ಚಿಂತೆ ಮರ್ತದೆ. ಬಡತನ ಇದ್ರೆ ಬಡತನ ಚಿಂತೆ ಇಲ್ಲ, ರೋಗ ಇದ್ರೆ ರೋಗ ಚಿಂತೆ ಇಲ್ಲ, ಬೆಳೆ ಇದ್ರೆ ಬೆಳೆ ಚಿಂತೆ ಇಲ್ಲ, ಮಳೆ ಇದ್ರೆ ಮಳೆ ಚಿಂತೆ ಇಲ್ಲ, ಇಲ್ಲದಿದ್ರೆ ಇಲ್ಲದ ಚಿಂತೆ ಇಲ್ಲ, ಏನು ಚಿಂತೆ ಇಲ್ದನ ಇದೆ ನಿದ್ರಿ ಕಾಲದಲ್ಲಿ. ನೀನಿದ್ದು ಇವುಗಳ ಸಂಬಂಧ ಅಲ್ಲಿಲ್ಲ ಅಂದ ಬಳಿಕ ನೀನು ಶರೀರ ಅಲ್ಲ ಅನ್ನೋದಕ್ಕೆ ಇದು ಬಲವಾದ ನಮ್ಮ ಅನುಭವವೇ ನಮಗ ತಿಳುವಳಿಕೆ ಮಾಡಿಕೊಡ್ತದೆ. ಇನ್ನಂತೆ ಸಮಾಧಿ ಅವರು ಯೋಗಿಗಳಂತೆ ಸಮಾಧಿ ಸುಖವನ್ನು ಪಡೆಯುವವರು, ಅವರು ಭಾಗ್ಯವಂತರವರು. ಯೋಗ ಸಮಾಧಿಯಲ್ಲಿ ಕೂತರಂತಂದ್ರೆ ಅವರಿಗೆ ನಿದ್ರೆ ಇಲ್ಲ, ಹಗಲಿಲ್ಲ, ರಾತ್ರಿ ಇಲ್ಲ, ಕನಸಿಲ್ಲ, ಯಾವುದಿಲ್ಲ. ಅವರು ಶರೀರದ ಭಾನ ಇಲ್ಲದನ ಅವರು ಅದ, ಶರೀರದ ಭಾನ ಇಲ್ಲದನ ನಾವು ಅದೇ. ಇದರ ಮೇಲಿಂದ ಶರೀರವೇ ನಾನು ಅಂತನ್ನುವಂಥದ್ದು ಇದು ಮಾತ್ರ ಇದು ಬಹಳ ಸರಿಯಾಗಲಾರ್ದ. ಏನಪ್ಪ ಶರೀರ ನಾನು ಅಂತಂಬುದು ಸರಿಯಾಗದ ಮೂಲಕವಾಗಿ ಶರೀರ ನನ್ನದು ಅಂತಂದ್ರೆ ಮೊದಲು ನಾನು ಎಂಬುದು ಸಿದ್ಧ ಆಗುವಲ್ಲು. ವ್ಯಾಕರಣ ಪ್ರಥಮಾನ ಸಿದ್ಧ ಇಲ್ಲ, ಆಮೇಲೆ ಶಕ್ತಿಗೆ ಹಾಳನೆ ಮಗ. ನಾನು ಅಂತಂಬುದು ಇದೇ ಸಿದ್ಧ ಆಗುವಲ್ದು. ಮುಂದೆ ನನ್ನದು ಅಂತನ್ನೋದು ಅಲ್ಲಿದ್ದು ಬರೋದು. ಇದನ್ನ ನೋಡಿದ್ರ ಇದಕ್ಕೆ ನಾನು ನನ್ನದು ಅಂತ ಅನ್ನೋದು ಹಿಂಗನ್ನುವಾಗ ಬಲ್ಲವರೇನಂತಾರ ಬಹಳ ಅಪಹಾಸ್ಯ ಮಾಡ್ತಾರೆ. ಬಂದು ಕೇಳ್ತಾರೆ, ಯಾರ್ದೋ ಈ ಮನೆ ಅಂತ ಕೇಳ್ತಾರೆ. ಇದು ನಿಮ್ಮದೋ ಏನು ಯಾರ್ದು ಅಂತ ಕೇಳಿದ್ರೆ ಇದು 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 ಬಾಡಿಗೆ ಮನೇಲಿ ಇದು ಬಹಳ ದಿನ ಆಯ್ತು ನಮ್ಮದ ನಾವು ಮಾಡ್ಕೊಂಡೇವಿ ಅಂತ ಹೇಳ್ತಾರೆ. ಬಾಡಿಗೆ ಮನೆಗೆ ನಮ್ಮದ ಮಾಡ್ಕೊಂಡಿವಿ ಈಗ ಅಂತ ಕಾಜನ ಬರುತ್ತೆ. ಈಗ ಇದು ಮನೆ ನಮ್ಮದು, ನಾನು ಮಾಡಿದ್ದು ಅಂತ ಅನ್ನೋದು ಹಿಂಗೆ ನಿರ್ಣಯ ಮಾಡ್ಕೊಂಡು ಬಿಟ್ಟೇವ್ರಿ ಅಂತಂದ್ರೆ ಆ ಬಲ್ಲವರು ಅದಕ್ಕೆ ಸಮ್ಮತ ಹಾಕಾರೋ ಏನು ಕಾಲ ಬಂತಪ್ಪ ಅಂತಂತಾರೋ. ಏನು ಕಾಲ ಬಂತಪ್ಪ? ಈ ಸರ್ಕಾರ ಬಂದಾರ, ವಹಿವಾಟು ಮಾಡಿದವರು ಯಾರಿದ್ದಾರಲ್ಲ ಅವ್ರದೇ ಹೊಲ, ಅವ್ರದೇ ಮನಿ ಅಂತ ಇವರು ಅಂದಾರ. ಇದನ್ನ ನೋಡಿ ಅವರಿಗೆಲ್ಲರೂ ಬಹಳ ಅವರಿಗೆ ಆರ್ತಿ ಬೆಳಗ್ತಾರ. ಅವ್ರು ದಯಾಳು ಸರ್ಕಾರ ಬಂತು, ಹೊಲ ಇಲ್ಲದವ್ರು ಹೊಲ ಕಂಡಿವಿ, ಮನಿ ಇಲ್ಲದವ್ರು ಮನಿ ಕಂಡಿವಿ, ಇಂಥದ್ದು ಸರ್ಕಾರ ಇರಬೇಕು ಅಂತಂತಾರ. ನಾಳೆಗೆ ಇನ್ನೊಂದು ಸರ್ಕಾರ ಬರ್ತೈತೆ. ಏನಪ್ಪ 120 ವರ್ಷದಿಂದ ಯಾರು ಯಾವ ಮನೆ ಒಳಗಿದ್ರಿ ಅವರೆಲ್ಲರ ಮನೆ ಬಿಡ್ಬೇಕು, ಅಲ್ಲಿಂದ ಹಿಡಿದು ಇಲ್ಲಿ ತನಕ. ಯಾರು ಯಾವ ಹೊಲ ಇದ್ರ ಹೊಲ ಬಿಡ್ಬೇಕಾದ್ರೆ ಇಲ್ಲಿ ತನಕ ಈವರೆಗೆ ಇವತ್ತು ಏನು ಶನಿವಾರ ಆಯ್ತಲ್ಲ ಈ ಮಿತಿವರೆಗೂ 2 ದಿವಸದಾಗ ಬಿಡಬೇಕು. ಬಿಡದಿದ್ರೆ ಅವ್ರಿಗೆ ಇಷ್ಟು ದಿವಸ ವಹಿವಾಟು ಮಾಡಿದ್ರ ಮೇಲೆ ದಂಡ ಹಾಕು.
ಏನು ಸರ್ಕಾರ ಬಂತಪ್ಪ, ಸರ್ಕಾರ ಬೆಂಕಿ ಹಚ್ಚಲಿ ಅಂತ ಸರ್ಕಾರನಾರ ಬೇಯ್ಬೋದು. ಹಂಗೆ ಮೃತ್ಯುವಿನ ಯಾಕೆ ಬೇಯ್ತಾರಂತ ಅದಕ್ಕೆ ಬೇಯ್ತಾರ. ಮೃತ್ಯು ಅದು ದೌಡ್ ಬಿಡಬೇಕು ಅಂತ ಹೇಳ್ತೈತೆ. ಅದು ಮೃತ್ಯು ಯಮನ್ ಯಾಕೆ ಬೇಯ್ತಾರೆ? ಯಮ ಅಂದ್ರೆ ಅವ ಶಿವ ಹಂಗಲ್ಲ. ಅವ ಇರ್ಲಿ ಅನ್ನೋ ಅವ ಇರ್ಲಿ ಎಲ್ಲಿದ್ದೀರಿ ಅಲ್ಲಿರಿ, ಎಲ್ಲಿದ್ದೀರಿ ಅಲ್ಲಿ ಆನಂದದಿಂದ ಇರಿ, ಹೆಂಡ್ರ ಮಕ್ಳಿದ್ರೆ ಅಲ್ಲೇ ಇರಿ, ಆನಂದ ಇರಿ ಅಂತನೂ ಅವ ಶಿವ. ಅವ ಯಮ ಹಂಗಲ್ಲ. ಎರಡನೇದು ಮನೆಗೆ ಇರಕ್ಕೆ ಹೆಂಗೆ ಬರುತ್ತೆ ಮಗನ? ಇರಬೇಕನ್ನೋರು ಯಮದೇವ್ರ ಗುಡಿಗೆ ಬೇಡ್ಕೊಳಕ್ ಹೋಗ್ತಾರೋ, ಶಿವದೇವ್ರನ್ನ ಗುಡಿಗೆ ಬೇಡ್ಕೊಳಕ್ ಹೋಗ್ತಾರೋ? ನನ್ನ ಆಯುಷ್ಯ ಬೆಳೆಸುವಂತ ಮಾರ್ಕಂಡೇಯ ಲಿಂಗ ಪೂಜೆ ಮಾಡಿದ್ನೋ ಏನದ್ ಯಮನ ಪೂಜೆ ಮಾಡಿದ್ನೋ ಏನಪ್ಪ? ಅವ ಬೋಳೆ ಆದನ ಶಂಕರ, ಇರಪ್ಪ ಇನ್ನೊಂದು 10 ವರ್ಷ ಅಂತಾನ, ಇನ್ನೊಂದು 20 ವರ್ಷ ಹೋಗುದು. ನೀನು ಎಷ್ಟು ವರ್ಷ ಇರ್ಬೇಕು? ಯಾವ್ದು ಆಯುಷಿ ನಿನಗೆ ಎಲ್ಲಿ ತನಕ ಅಪೇಕ್ಷತೆ ಅಲ್ಲಿ ತನಕ ಹೋಗುದೆ ಅಂತಾನ. ಯಾರೂ ಶಿವ ಅವಂದ ಆಳ್ಕಿರುವಂಗಿಲ್ಲ, ಮತ್ತೆ ಬರ್ತದೆ ಯಮನ ಆಳ್ಕೆ. ಬರ್ತದ ಅದು ಭಾರಿ ಐತೆ ಅವನ ಯಮನ ಆಳ್ಕೆ. ಅವನು ದೊಡ್ಡದ. ಅದ ಯಾವ ಪ್ಯಾಟ್ಯಾಗ ಹೋಗಿ ಕಾಪಿಲೆ ತುಡು ಮಾಡ್ತಾನ ಅವನಿಗೆ ಯಮ ಬನ್ನ ಅವರಿಗೆ. ಯಾವ ಕಳ ಬಜಾರ್ ಮಾಡ್ಯಾನ ಅವನಿಗೆ ಯಮ ಬನ್ನ ಅವನಿಗೆ. ಯಾವ ಸರಿ ಸಿಂಧಿ ಕುಡ್ದನಲ್ಲ ಅವನಿಗೆ ಯಮ ಬನ್ನ ಅವರಿಗೆ. ಯಾವ ತಂಬಾಕು ಸೇಜಾನ ತಿಂದಾನ ಅವನಿಗೆ ಯಮ ಬನ್ನ ಅವನಿಗೆ. ಅವ್ರಿಗೆ ಗುರ್ತೈತೆ ಅವ್ರು ಇಂತಿಷ್ಟು ಮಂದಿ ಇವರಿಗೆ ತಂಬಾಕು ಸಿದಾರೆ, ಎಷ್ಟು ಮಂದಿ ಬೀಡಿ ಸಿದಾರೆ, ಎಷ್ಟು ಮಂದಿ ಇವ್ರು ಗಾಂಜಿ ಸಿದಾರೆ, ಎಷ್ಟು ಮಂದಿ ಸರಿ ಸಿಂಧಿ ಕುಡ್ದಾರೆ, ಎಷ್ಟು ಮಂದಿ ಕಳ ಬಜಾರ್ ಮಾಡ್ಯಾರ, ಇಷ್ಟೆಲ್ಲ ಅದು ಚಿತ್ರಗುಪ್ತರಂತನೂ ಅವರೆಲ್ಲನು ಬರಬಾರ್ದು ಅಲ್ಲಿ ಒಂದು ದಿಗ್ ಬಿಟ್ಟ. ಆಗ ಯಮ ಬನ್ನು ಅಂದ್ರೆ ಬಾಗಿಲಿಗೆ ಯಮ ಬಂದ್ ಅಂದ್ರೆ ಅವನ ಕೋಣ ನೋಡಿದಾಗ ಬಾಯಿ ಕಣ್ಣು ನೆಟೆಗಣ್ಣು ಖಬರ ತಪ್ತದ. ಹಂಗಲ್ಲ ಶಿವ ಬಂದ್ರೆ ಶಿವ ಬಂದ್ ನೋಡ್ಗ, ಶಿವ ಬಂದ ನೋಡಿ ಹೆಂಗ್ ಕಾಣ್ತಾರಪ್ಪ ಅಂತ ಕೇಳ್ತಾರೋ. ಏನು ಎಲ್ಲಾರು ಸಾಧುಗಳದಾರು, ಏನೋ ಹೆಂಟು ವಿಭೂತಿ ವಿಚಾರ ಕೈ ಹಿಡ್ದಾರೆ ಶಿವ ಅಂತಾರ. ಅಯ್ಯ ನಮ್ಮಪ್ಪ ಏನ್ ಪುಣ್ಯದ ಅಂತಂತಾರೆ. ಆ ಯಮ ಬಾನ್ ಅಂದ್ರೆ ಹಂಗಿಲ್ಲ, ಬಾನ್ ಅಂದ್ರೆ ತೇರಿ ಹೊತ್ತು ಕೆಲಸ ಬಗ್ಗೆ ಇರ್ತಾರೆ. ಇದರ ಮೇಲಿಂದ ಏನ್ ಹೇಳ್ಬೇಕು? ಈ ದೇಹ ನಾನು ಅಲ್ಲ, ನನ್ನದು ಅಲ್ಲ ಅಂತನ್ನೋದು ಈಗ ಇದು ಬರಬರಿ ಅನ್ಸೋದಿಲ್ಲ. ಇದೆ ನಿಮ್ಗೆಲ್ಲರಿಗೆ ಇದು ಕಬಲ್ ಹಾಕತಿಲ್ರಿಪ್ಪ. ಸರಿ ಹಾಕ್ರಂಗಾರ. ಇದನ್ನ ಹ್ಯಾಂಗ ಬಿಡ್ಬೇಕು ಅಂದ್ರೆ ಅನುರಾಗದಿಂದ, ಸಂತೋಷದಿಂದ ಇದು ನಾನು ಅಲ್ಲ, ಇದು ನನ್ನದಲ್ಲ ಅಂತಂಬುದನ್ನ ಸಂತೋಷದಿಂದ ನೀವು ನಾನೆಂಬುದು ನನ್ನದಂತಂಬುದು ಏನದೇ ಅದನ್ನ ಬಿಡಬೇಕು. ಅದು ಬಿಟ್ಟದ್ದೇ ಮೋಕ್ಷ ಅಂತಂತಾರ. ಎಲ್ಲಿವರೆಗೆ ಹಂಭಾವ ಅದೆಯೋ ಅಲ್ಲಿವರೆಗೂ ಮೋಕ್ಷವಿಲ್ಲ. ಇಷ್ಟಿಟ್ಟಾರ. ಎಲ್ಲಿವರೆಗೆ ಹಂಭಾವ ಇದೆ, ನಾನು ನನ್ನದು, ನಾನು ನನ್ನದಂಬುದೇ, ಇದು ಮೋಕ್ಷವಿಲ್ಲ. ಇದು ನಾಶ ಆದ್ರೆ ಮೋಕ್ಷ. ಈ ಅಹಂಭಾವ ಮಮಭಾವ ಎಂಬುವಂತಹದ್ದನ್ನು ನಾಶ ಮಾಡುವ ಕರ್ಮ ಅದು ಮೋಕ್ಷಕ್ಕೆ ಕಾರಣ. ನಾನು ನನ್ನದೆಂಬುವ ಭಾವ ಏನದೇವೋ ಅದನ್ನು ನಾಶ ಮಾಡುವ ಕರ್ಮ ಮೋಕ್ಷಕ್ಕೆ ಕಾರಣ. ನಾನು ನನ್ನದೆಂಬುವಂತಹ ಈ ಭಾವವನ್ನು ನಷ್ಟ ಮಾಡುವಂಥ ಜ್ಞಾನ ಕರ್ಮ ಸಮುಚ್ಚಯ ಅದು ಮೋಕ್ಷಕ್ಕೆ ಕಾರಣ. ನಾನು ನನ್ನದೆಂಬುವಂತಹ ಈ ಭಾವವನ್ನು ನಷ್ಟ ಮಾಡುವಂಥ ಜ್ಞಾನ ಮೋಕ್ಷಕ್ಕೆ ಕಾರಣ. ಮತ್ತ ಯಾವ ಕರ್ಮವು ಈ ಭಾವವನ್ನು ನಾಶ ಮಾಡಲಾರದು ಅದು ಮೋಕ್ಷಕ್ಕೆ ಕಾರಣ ಅಲ್ಲ. ಯಾವ ಸಮುಚ್ಚಯವು ಈ ಭಾವವನ್ನು ನಾಶ ಮಾಡಲಾರದು ಅದು ಮೋಕ್ಷಕ್ಕೆ ಕಾರಣ ಆಗಲಾರದು. ಯಾವ ಜ್ಞಾನವು ಈ ಭಾವವನ್ನು ನಷ್ಟ ಮಾಡಲಾರದು ಅದು ಮೋಕ್ಷಕ್ಕೆ ಕಾರಣ ಆಗಲಾರದು. ನೋಡಿ, ಇದನ್ನ ನಾಶ ಮಾಡುವಂತ ಕರ್ಮ ಹಿಡಿ. ಏನಪ್ಪ? ಇದನ್ನ ನಾಶ ಮಾಡುವಂತ ಕರ್ಮ ಹಿಡಿ, ಇದನ್ನ ನಾಶ ಮಾಡುವಂಥ ಜ್ಞಾನ ಕರ್ಮ ಸಮುಚ್ಚಯ ಹಿಡಿ, ಇದನ್ನ ನಾಶ ಮಾಡುವಂತಹ ಜ್ಞಾನವನ್ನು ಹಿಡಿ. ಏನಪ್ಪ? ಅದರ ವಿಚಾರ ನಾವು
ತೋರಿಸೋದು. ಏನಪ್ಪ ಇದು ಎಲ್ಲ ಯಾವುದಕ್ಕೆ ಕರ್ಮ ಅನ್ಬೇಕು, ಯಾವುದಕ್ಕೆ ಜ್ಞಾನ ಕರ್ಮ ಅನ್ಬೇಕು, ಯಾವುದಕ್ಕೆ ಜ್ಞಾನ ಅಂತ ಅನ್ಬೇಕು ಅಂತ ಅನ್ನೋದನ್ನ ಅದನ್ನು ತೋರಿಸ್ತಾರೆ. ಅದರ ವಿಚಾರ ನಾಳೆಗೆ ನೋಡೋಣ. ಶಿವಾಯ. ಪ್ರವಚನ ಪರಮಾನುಭವ ಬೋಧ ಸಂಧಿ 4 ಸೂತ್ರ 2 ಮುಂದೆ ಸಾಗಿದೆ.